ಆತ್ಮಿಕ ಹಿಂಜಾರುವಿಕೆ ತಕ್ಷಣ ಆಗುವುದಿಲ್ಲ, ಅದು ನಿಧಾನಗತಿಯಲ್ಲಿ ಆಗ್ತದೆ. ಸಭೆ ಸತ್ಯಕ್ಕೆ ಸ್ತಂಭವು ಆಧಾರವಾಗಿದೆ. ಸಭೆ ದೇವರಿಂದ ಪ್ರಾರಂಭಿಸಲ್ಪಟ್ಟಿದೆ. ದಿಸ್ ಈಸ್ ಎಸೆನ್ಷಿಯಲ್, ನಾಟ್ ಆಪ್ಷನಲ್. ಇದು ಅವಶ್ಯವಾಗಿರುವಂಥದ್ದು ಹೊರತು ಆಯ್ಕೆ ಅಲ್ಲ. ನಿನ್ನ ಜೀವಿತಕ್ಕೆ ಎಲ್ಲಕ್ಕಿಂತ ಪ್ರಾಮುಖ್ಯವಾಗಿದ್ದು ಸಭೆ. ನಮ್ಮ ಲೈಫ್ ಏನಾಗ್ತದೆ ಗೊತ್ತಾ ಪ್ರಿಯರೇ? ನಮ್ಗೆ ಗೊತ್ತಾಗೋದಿಲ್ಲ. ದೇವರಿಂದ ಸ್ವಲ್ಪ ನಾವೇನ್ ಮಾಡ್ತೇವೆ, ಸ್ವಲ್ಪ ದೂರ ಹೋಗ್ತಾ 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 ಒಂದು ದಿವಸ ಬರ್ತದೆ, ನಮಗೇ ಗೊತ್ತಿಲ್ಲ ನಾವೆಲ್ಲಿ ಮುಡ್ತೇವೆ, ಸೋದೋಮ್. ನಾವೆಲ್ಲರೂ ಯೇಸು ಕ್ರಿಸ್ತನನ್ನ ನಂಬಿದಾಗ ಪ್ರಾರಂಭದ ದಿನಗಳಲ್ಲಿ ನಮ್ಮ ಆಸಕ್ತಿ ದೇವರ ವಿಷಯದಲ್ಲಿ, ನಮ್ಮ ಆತ್ಮಿಕತೆ ಬಹಳ ವೈರಾಗ್ಯದಿಂದ ಕೂಡಿರ್ತದೆ. ಆದರೆ ಕೆಲವು ದಿನಗಳು ಕೆಲವು ವರ್ಷಗಳು ಗತಿಸಿದ ನಂತರ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿಕ್ಕೆ ಪ್ರಾರಂಭ ಮಾಡುವಾಗ, ಆಶೀರ್ವಾದ ಹೊಂದಿದ ನಂತರ ನಮಗೆ ತಿಳಿಯದೆ ನಾವು ಆತ್ಮಿಕವಾಗಿ ಹಿಂಜಾರ್ತಾ ಹೋಗ್ತೇವೆ. ಯಾಕೆಂದ್ರೆ ಸೈತಾನನ ಒಂದು ಟ್ರ್ಯಾಪ್ ಇದು. ನಮಗೆ ತಿಳಿಯದ ಹಾಗೆ ನಮ್ಮನ್ನ ದೇವರಿಂದ ದೂರ ತೆಗೆದುಕೊಂಡು ಹೋಗ್ತಾನೆ. ಆತ್ಮಿಕವಾಗಿ ನಾವು ಹಿಂಜಾರಿ ಹೋಗ್ತೇವೆ, ಆತ್ಮಿಕವಾಗಿ ಕುಗ್ಗಿ ಹೋಗ್ತೇವೆ. ಎಲ್ಲೋ ಕಡೆ ಒಂದು ಸಮಯ ಬರ್ತದೆ, ನಮ್ಮ ರಕ್ಷಣೆನೇ ನಾವು ಕಳ್ಕೊಂಡ್ಬಿಡ್ತೇವೆ. ಅಂತ ಒಂದು ಪರಿಸ್ಥಿತಿಗೆ ಬಂದು ನಿಲ್ತೇವೆ. ಅದಕ್ಕಾಗಿ ಇವತ್ತು ದೇವರು ನಿಮ್ಮನ್ನು ಎಚ್ಚರಿಸ್ತಾ ಇದ್ದಾರೆ, ನಾವು ಎಚ್ಚರಿಕೆಗೊಳ್ಳೋಣ. ಸೊ ನಾವೆಲ್ಲರೂ ಬೈಬಲ್ ತಂದಿರುವುದಾದರೆ ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯಕ್ಕೆ ನಮ್ಮ ಸತ್ಯವೇದವನ್ನ ತಿರುಗಿಸೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 1ರಿಂದ 3 ವಚನ ನಾವು ಎಲ್ಲರೂ ಸೇರಿ ಓದಿಕೊಳ್ಳೋಣ. ತಿಳ್ಕೊಡ್ರಿ, ತಪ್ಪಿಸಿಕೊಳ್ಳುವುದು ಹೇಗೆ? ಯಾಕೆಂದ್ರೆ ಇದು ಕರ್ತನಿಂದ ಮೊದಲು ನಿಮಗೆ ಹೇಳಲ್ಪಟ್ಟಿತು, ಆತನಿಂದ ಕೇಳಿದವರು ಇದನ್ನು ನಮಗೆ ಸ್ಥಿರಪಡಿಸಿದರು. ಪ್ರಿಯರೇ, 1ನೇ ವಚನ ಬಹಳ ಸ್ಪಷ್ಟವಾಗಿ ಇಲ್ಲಿ ಮಾತನಾಡ್ತದೆ. ಏನಂದ್ರೆ, ನೀವು ಕೇಳಿದ ಸಂಗತಿಗಳಿಗೆ ತಪ್ಪಿ ಹೋದೆವೆಂಬ ಭಯಪಟ್ಟು ಅವುಗಳಿಗೆ ಹೆಚ್ಚಾಗಿ ಲಕ್ಷ್ಯ ಕೊಡುವರಾಗಿರ್ರಿ. ಪ್ರಿಯರೇ, ನೀವು ಯೇಸು ಕ್ರಿಸ್ತನ ನಂಬಿದಾಗ, ರಕ್ಷಣೆ ಹೊಂದಿದಾಗ, ನಿಮಗೆ ಹೇಳಿಕೊಟ್ಟಂತ ತಿಳಿಸಿದಂತ ದೇವರ ವಾಕ್ಯವು, ದೇವರ ಆಜ್ಞೆಗಳು, ದೇವರ ಕಟ್ಟಳೆಗಳ ವಿಷಯದಲ್ಲಿ ದೇವರ ವಚನ ಹೇಳ್ತದೆ, ಅವುಗಳಿಗೆ ನೀವು ತಪ್ಪಿ ಹೋದೆಂಬ ಭಯ ನಮಗಿರುವುದರಿಂದ ಪ್ರತಿದಿನ ಪ್ರತಿಕ್ಷಣ ನೀವು ಏನು ದೇವರಿಂದ ಕೇಳಲ್ಪಟ್ಟಿದ್ದೀರಿ, ದೇವರ ವಾಕ್ಯದಿಂದ ತಿಳ್ಕೊಂಡಿದ್ದೀರಿ, ಅವುಗಳಿಗೆ ಹೆಚ್ಚಾಗಿ ಲಕ್ಷ್ಯ ಕೊಡಬೇಕೆಂಬುದಾಗಿ ಇಲ್ಲಿ ಬರಹಗಾರನು ತಿಳಿಸ್ತಾ ಇದ್ದಾನೆ. ಅರ್ಥ ಏನು ಹಾಗಾದ್ರೆ? ನಮಗೆ ಗೊತ್ತಿಲ್ಲಂಗೆ ನಾವು ಕೇಳಿದ ಸಂಗತಿಗಳನ್ನ ನಾವು ಮರೆತು ಹೋಗ್ತೇವೆ. ಆತ್ಮಿಕವಾಗಿ ನಮ್ಮನ್ನ ದೇವರ ವಾಕ್ಯವು ನಮ್ಮನ್ನ ಮುಂದೆ ನಡೆಸಿರ್ತದೆ, ಆತ್ಮಿಕವಾಗಿ ನಮ್ಮನ್ನ ದೇವರ ವಾಕ್ಯವು ಬಲಪಡಿಸಿರ್ತದೆ. ಆದರೆ ನಮಗೆ ತಿಳಿಯದೆ ನಾವು ಆ ವಾಕ್ಯ ಕೇಳಿದ ಸಂಗತಿಗಳನ್ನ ಮರೆತು ಆತ್ಮಿಕವಾಗಿ ಹಿಂಜಾರುವಂತ ಒಂದು ಸಮಯ ಬಂದ್ಬಿಡ್ತದೆ. ಅದಕ್ಕೆ ಬರಹಗಾರನ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಮಾತನಾಡ್ತಿದ್ದಾನೆ, ದೇವದೂತರ ಮೂಲಕ ಕೇಳಲ್ಪಟ್ಟ ವಾಕ್ಯವು ಅದು ಸ್ಥಿರವಾಗಿರುವುದರಿಂದ ಅದನ್ನು ಮೀರಿ ಮಾಡಿದ ಪ್ರತಿಯೊಂದು ತಪ್ಪಿಗೂ ಅವಿಧೇಯತ್ವಕ್ಕೂ ಏನಿದೆ? ಪ್ರತಿಫಲ ಇದೆ. ಎಷ್ಟೋ ವಾಕ್ಯಕ್ಕೆ ನಾವು ತಪ್ಪಿ ಹೋಗ್ತೇವೆ, ಎಷ್ಟೋ ದೇವರ ಆಜ್ಞೆಗಳಿಗೆ ಮೀರ್ತೇವೆ, ದೇವರು ಹೇಳಿದ ಕಾರ್ಯಗಳಿಗೆ ನಾವು ತಪ್ಪಿ ಹೋಗ್ತೇವೆ. ಆದ್ರೆ ದೇವರ ವಾಕ್ಯ ಹೇಳ್ತದೆ, ನೀನು ತಪ್ಪುವಂತ, ನೀನು ಮಾಡುವ ಅವಿಧೇಯತೆ ಪ್ರತಿಯೊಂದಕ್ಕೂ ಪ್ರತಿಫಲ ಉಂಟು. ಅಂದ್ರೆ ಏನು? ದೇವರು ನಮ್ಮನ್ನ ಯಾವುದೋ ಒಂದು ವಿಷಯದಲ್ಲಿ ಎಚ್ಚರಿಸುವಾಗ ನಾವು ಅದಕ್ಕೆ ಅಲಕ್ಷ್ಯ ಮಾಡೋದು. ನಡೀತದೆ, ನಾನು ಮಾಡಿದ್ರೆ ನಡೀತದೆ, ಮಾಡದಿದ್ರೆ ನಡೀತದೆ ಅನ್ನುವಂಥ ಸಂಗತಿಗಳನ್ನು ನಾವು ಮಾಡುವಾಗ ಆತ್ಮಿಕವಾಗಿ ಹಿಂಜಾರಿ ಹೋಗ್ತೇವೆ. ಇವತ್ತಿನ ಟಾಪಿಕ್ ಬಂದು ಆತ್ಮಿಕವಾಗಿ ಹಿಂಜಾರುವಿಕೆ.
ಹೇಗೆ ನಮ್ಮ ಜೀವಿತದಲ್ಲಿ ಆಗ್ತದೆ. ಬೈಬಲಲ್ಲಿ ಒಬ್ಬ ವ್ಯಕ್ತಿ ಉದಾಹರಣೆ ತೆಗೆದುಕೊಂಡು ನಾನು ನಿಮಗೆ ಹೇಳಿಕ್ಕೆ ಇಷ್ಟಪಡ್ತೇನೆ. ಹೇಗೆ ಅವನು ಆತ್ಮಿಕವಾಗಿ ಹಿಂಜಾರಿ ಹೋದ, ಹೇಗೆ ತಪ್ಪಿ ಹೋದ. ಇಲ್ಲಿ ನಾವು ನೋಡ್ತೀವಿ ಇದೇ ಭಯ ಇದೆ, ನೀವೆಲ್ಲಿ ತಪ್ಪಿ ಹೋಗ್ತೀರೆಂಬ ಭಯ ಇದೆ. ಆದರೆ ಆತನು ಸಹ ಇದೇ ರೀತಿಯಾಗಿ ತಪ್ಪಿ ಹೋದನು ಎಂಬುದಾಗಿ ನಾವು ಕಾಣ್ತೇವೆ. ಆತನ ಹೆಸರು ಬಂದು ಲೋಟನು ಎಂಬ ವ್ಯಕ್ತಿ ಬಗ್ಗೆ ನಮ್ಮೆಲ್ಲರಿಗೂ ಗೊತ್ತಿದೆ. ಈ ಲೋಟನು ಅಬ್ರಹಾಮನ ಜೊತೆಗಿದ್ದಂತ ವ್ಯಕ್ತಿ. ಹಿ ವಾಸ್ ಅ ನೆಫ್ಯೂ ಆಫ್ ಅಬ್ರಹಾಮ್. ಅಬ್ರಹಾಮನ ಸಹೋದರ ಮಗ, ತಮ್ಮನ ಮಗ. ಯಾರು? ಲೋಟ. ಈ ಲೋಟ ಏನ್ ತಿಳ್ಕೊಂಡಿದ್ದ ಅಂದ್ರೆ, ನಾನು ಅಬ್ರಹಾಮನ ಜೊತೆಗೆ ಇರುವುದರಿಂದ ನಾನು ದೇವರ ಜೊತೆಗಿದ್ದೇನಂತ ತಿಳ್ಕೊಂಡಿದ್ದ. ನಾನು ಅಬ್ರಹಾಮನ ಜೊತೆಗಿದ್ರೆ ನಾನು ಸೇಫ್ ಅಂತ ತಿಳ್ಕೊಂಡಿದ್ದ. ಆದ್ರೆ ಒಂದು ತಪ್ಪಿನ ಅಭಿಪ್ರಾಯ ನಮ್ಮೆಲ್ಲರಲ್ಲಿ ಉಂಟು ಪ್ರಿಯರೇ. ಆ ತಪ್ಪಿನ ಅಭಿಪ್ರಾಯ ಏನಂತ ಹೇಳಿದ್ರೆ, ಬೀಯಿಂಗ್ ಕ್ಲೋಸ್ ಟು ಗಾಡ್ಸ್ ಪೀಪಲ್ ಈಸ್ ನಾಟ್ ದ ಸೇಮ್ ಬೀಯಿಂಗ್ ಕ್ಲೋಸ್ ಟು ಗಾಡ್. ಅಂದ್ರೆ ಏನು? ನಾನು ದೇವರ ಜನರೊಟ್ಟಿಗೆ ಬಹಳ ಹತ್ತಿರವಾಗಿದ್ರೆ ಇದ್ರ ಅರ್ಥ ನಾನು ದೇವರಿಗೆ ಹತ್ತಿರವಾಗಿದ್ದೇನೆ ಅಂತ ಅಲ್ಲ. ಬಹಳ ಜನರಿಗೆ ಅರ್ಥ ಆಗ್ತಿಲ್ಲ. ಉದಾಹರಣೆಗೆ, ಯಾರೊಬ್ಬ ವ್ಯಕ್ತಿ ಬಹಳ ದೇವರಿಗೆ ಹತ್ತಿರವಾದಂತ ಅವನಿದ್ದಾನೆ, ಅವನ ಹತ್ತಿರ ನಾನಿದ್ರೆ ಸಾಕು, ನಾನು ದೇವರ ಹತ್ತಿರ ಅಂತ ತಿಳ್ಕೊಳ್ತಾರೆ. ಇದು ತಪ್ಪು. ಉದಾಹರಣೆಗೆ, ಬಹಳಷ್ಟು ಜನ ಯಾರು ದೇವರನ್ನ ಬಹಳ ಪ್ರೀತಿಸ್ತಾರೆ, ಯಾರು ಪ್ರಾರ್ಥನೆ ಬಹಳ ಮಾಡ್ತಿರ್ತಾರೋ ಅವ್ರ ಒಟ್ಟಿಗಿದ್ರೆ ಸಾಕು, ನಾನು ಸೇಫ್ ಅಂತ ತಿಳ್ಕೊಳ್ತಾರೆ. ನೋ, ಆ ವ್ಯಕ್ತಿ ದೇವರಿಗೆ ಹತ್ತಿರವಾಗಿದ್ದಾನೆ, ಬಟ್ ನೀನ್ ಹತ್ತಿರವಾಗಿದೆಯಾ? ದಟ್ ಈಸ್ ಕ್ವಶನ್. ಅವನು ದೇವರಿಗೆ ಹತ್ತಿರವಾಗಿದ್ದಾನೆ ಅಂತೇಳಿ ನಿನ್ನ ಕೈ ಹಿಡ್ಕೊಂಡು ಅವನು ದೇವರ ಕಡೆ ಕರ್ಕೊಂಡು ಹೋಗಕ್ಕಾಗಲ್ಲ. ನೀನೇ ಹೋಗ್ಬೇಕು ದೇವರ ಬಳಿಗೆ. ಸೊ ಇಲ್ಲಿ ಏನಾಯ್ತು, ನೀವು ಆದಿಕಾಂಡ ಪುಸ್ತಕಗಳನ್ನು ಓದುವುದಾದ್ರೆ ಎಲ್ಲಿಂದ ಪ್ರಾರಂಭ ಆಗ್ತದೆ? 12ನೇ ಅಧ್ಯಾಯದಿಂದ ಪ್ರಾರಂಭ ಆಗ್ತದೆ. 12ನೇ ಅಧ್ಯಾಯದಲ್ಲಿ ಪ್ರಾರಂಭವಾಗುವ ದೇವರು ಅಬ್ರಾಹ್ಮನಿಗೆ ಒಂದು ಮಾತು ಹೇಳ್ತಾರೆ, ನೀನು ನಿನ್ನ ಸ್ವದೇಶವನ್ನು, ನಿನ್ನ ಬಂಧು ಬಳಗವನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು ಎಂಬುದಾಗಿ ದೇವರು ಯಾರ ಜೊತೆಗೆ ಮಾತಾಡಿದ್ರು? ಅಬ್ರಾಹ್ಮನ ಜೊತೆಗೆ, ಲೋಟನ ಜೊತೆಗೆ ಅಲ್ಲ. ಆದ್ರೆ ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಅಬ್ರಾಹ್ಮನ ಜೊತೆಗೆ, ಅಬ್ರಾಹ್ಮನ ಹೆಂಡತಿ ಜೊತೆಗೆ ಲೋಟನು ಸಹ ಆತನ ಸಂಗಡ ಹೋದನು ಎಂಬುದಾಗಿ ಇಲ್ಲಿ ನಾವು 4ನೇ ವಚನದಲ್ಲಿ ಬರೆದ. ಯೆಹೋವನು ಹೇಳಿದ ಮೇರೆಗೆ ಅಬ್ರಾಹ್ಮನು ಹೊರಟೋದ. ಅಬ್ರಾಹ್ಮನು ಹೊರಟೋದಾಗ ಲೋಟನು ಸಹ ಅಬ್ರಾಹ್ಮನ ಸಂಗಡ ಹೋದನು ಅಂತ ಬರ್ತದೆ. ಲೋಟನು ದೇವರಿಗೆ ಹತ್ರ ಆಗಿರ್ಲಿಲ್ಲ, ಲೋಟನು ಅಬ್ರಾಹ್ಮನಿಗೆ ಹತ್ರ ಆಗಿದ್ದ. ಅಬ್ರಾಹ್ಮನು ಎಲ್ಲಿ ಹೋಗ್ತಾನೋ ಅಲ್ಲಿ ಲೋಟ ಇರ್ತಿದ್ದ. ಅಬ್ರಾಹ್ಮನು ಏನ್ ಮಾಡ್ತಿದ್ದನೋ ಅದನ್ನೇ ಲೋಟನು ಮಾಡ್ತಿದ್ದ. ದೇವರು ಯಾವ ರೀತಿಯಾಗಿ ಅಬ್ರಾಹ್ಮನನ್ನು ಆಶೀರ್ವದಿಸಿದರೋ ಅದೇ ಪ್ರಕಾರ ದೇವರು ಲೋಟನನ್ನು ಆಶೀರ್ವದಿಸ್ತಾರೆ. ಆದ್ರೆ ಸಮಸ್ಯೆ ಏನು? ಅಬ್ರಾಹ್ಮ ದೇವರ ಜೊತೆಗೆ ಕ್ಲೋಸ್ ಇದ್ದ, ಆದ್ರೆ ಲೋಟ ದೇವರೊಟ್ಟಿಗೆ ಕ್ಲೋಸ್ ಆಗ್ಲಿಲ್ಲ. ದೇವರು ಅಬ್ರಾಹ್ಮನನ್ನ ಭೇಟಿಯಾಗಕ್ಕೆ ಬರ್ತಿದ್ರು ಹೊರತು ಲೋಟನನ್ನ ಭೇಟಿಯಾಗಕ್ಕೆ ಬರ್ತಿರ್ಲಿಲ್ಲ. ದೇವರು ಅಬ್ರಾಹ್ಮನ ಜೊತೆಗೆ ಮಾತನಾಡ್ತಿದ್ರು, ಆದ್ರೆ ಲೋಟನ ಜೊತೆಗೆ ಮಾತನಾಡ್ತಿರ್ಲಿಲ್ಲ. ಮತ್ತೆ ಎರಡನೇದಾಗಿ ತಿಳ್ಕೊಡ್ರಿ, ಲೋಟ ಎಂದಿಗೂ ದೇವ್ರು ನನ್ನ ಜೊತೆಗೂ ಮಾತನಾಡ್ಲಿ ಎಂಬ ಬಯಕೆ ಅವನಿಗೆ ಬರಲೇ ಇಲ್ಲ. ಅಬ್ರಾಹ್ಮನ ಜೊತೆಗೆ ದೇವ್ರು ಹೆಂಗೆ ಮಾತನಾಡ್ತಾನೆ, ನನ್ನ ಜೊತೆಗೂ ದೇವರು ಮಾತನಾಡ್ಲಿ ಎಂಬುದಾಗಿ ಅವನು ಬಯಸಲಿಲ್ಲ. ನಾನು ಯಾಕೆ ಇದನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತ ತಿಳ್ಕೊಡ್ರಿ. ನಾವು ಯಾವ್ದಾದ್ರೂ ಒಬ್ಬ ದೇವ ಸೇವಕರ ಫ್ರೆಂಡ್ಶಿಪ್ ಮಾಡಿದ್ರೆ ನಾವು ಸೇಫ್ ಅಂತ ತಿಳ್ಕೊಳ್ತೀವಿ, ಬಟ್ ಯು ಆರ್ ರಾಂಗ್. ಯಾರಾದ್ರೂ ಒಬ್ಬ ದೇವ ಜನರು ಅವ್ರ ಸಹವಾಸ ಮಾಡಿದ್ರು ಸಾಕು ನಾನು ಸೇಫ್ ಅಂತ ತಿಳ್ಕೊಳ್ತೀವಿ. ನೋ. ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ನೀವು ಏರ್ಪೋರ್ಟಿಗೆ ಹೋಗಿ ಪ್ಲೇನ್ ಮಿಸ್ ಮಾಡಬಹುದು. ಅರ್ಥ ಆಗ್ತದೆ ಅಂದ್ರೆ ಏನು? ನೀವು ಏರ್ಪೋರ್ಟಿಗೆ ಹೋಗಿಯೂ ಕೂಡ ಫ್ಲೈಟ್ ನಿಮಗೆ ಮಿಸ್ ಆಗ್ಬಹುದು. ಹೆಂಗೆ? ನೀವು ಫ್ಲೈಟ್ ಹತ್ತಬೇಕಾದ್ರೆ ಏರ್ಪೋರ್ಟಿಗೆ ಒಂದು ರೂಲ್ಸ್ ಇದೆ. ಏನ್ ಗೊತ್ತಾ? ಫ್ಲೈಟ್ ಟೇಕ್ ಆಫ್ ಆಗೋಕ್ಕಿಂತ 2 ಗಂಟೆ ಮುಂಚೆ ನೀವು ಎಲ್ಲಿರ್ಬೇಕು? ಏರ್ಪೋರ್ಟ್ ಅಲ್ಲಿ ಇರ್ಬೇಕು. ಅದು ಡೊಮೆಸ್ಟಿಕ್ ಅಂದ್ರೆ ಭಾರತ ದೇಶದ ಒಳಗಡೆ ಪ್ರಯಾಣ ಮಾಡಿದ್ರೆ ನೀವು 2 ಗಂಟೆ ಮುಂಚೆ ಇರಬೇಕು. ಒಂದು ವೇಳೆ ಇಂಟರ್ನ್ಯಾಷನಲ್ ಟ್ರಾವೆಲಿಂಗ್ ಮಾಡಿದ್ರೆ ಅಂದ್ರೆ ಭಾರತ ದೇಶವನ್ನ ಬಿಟ್ಟು ಹೊರಗಡೆ ನೀವು ದೇಶಕ್ಕೆ ಹೋಗಿ ಪ್ರಯಾಣ ಮಾಡ್ಬೇಕಂದ್ರೆ 3 ಗಂಟೆ ಮುಂಚೆ ಎಲ್ಲಿರ್ಬೇಕು? ಹಲೋ, ಇಲ್ಲೇ ಇದ್ದೀರಾ?
ಉದಾಹರಣೆಗೆ ನಿಮ್ದು ಫ್ಲೈಟ್ 12 ಗಂಟೆಗಿದೆ ಅಂತ ತಿಳ್ಕೊಳ್ಳಿ. ಎಷ್ಟು ಗಂಟೆಗೆ? 12 ಗಂಟೆಗೆ ಫ್ಲೈಟ್ ಇದ್ರೆ ನೀವು ಎಷ್ಟು ಗಂಟೆಗೆ ಏರ್ಪೋರ್ಟಲ್ಲಿ ಇರಬೇಕು? 9 ಗಂಟೆಗೆ ಇರಬೇಕು. 9 ಗಂಟೆಗೆ ಇದ್ರೆ ಅಷ್ಟೇ ಅಲ್ಲ, 9 ಗಂಟೆಗೆ ಹೋದ್ಮೇಲೆ ಚೆಕ್ ಇನ್ ಆಗಬೇಕು, ಸೆಕ್ಯೂರಿಟಿ ಚೆಕಪ್ ಆಗಬೇಕು. ಅದರ ನಂತರ ನಿಮ್ಮ ಗೇಟ್ ಯಾವುದು, ಆ ಗೇಟನ್ನು ಹುಡ್ಕೊಂಡು ಹೋಗ್ಬೇಕು, ಅಲ್ಲಿ ಕಾಯ್ತಾ ಕೂತ್ಕೊಳ್ಬೇಕು. ಇದೆಲ್ಲ ಏನು? ಏರ್ಪೋರ್ಟ್ ಅಲ್ಲಿ ಇರುವಂತ ಒಂದು ರೂಲ್ಸ್. ಕೆಲವು ಸಾರಿ ನಾವು ತಡೆಯಾಗಿ ಲೇಟ್ ಆಗಿ ಹೋದಾಗ ನಮ್ಮ ಫ್ಲೈಟ್ ಏನಾಗ್ತದೆ? ಸೆಕ್ಯೂರಿಟಿ ಚೆಕಪ್ ಇಲ್ಲಿ ಅಂದ್ರೆ ಅಲ್ಲಿ ಕೂಡ ಕೆಲವು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ. ಪ್ರಿಯರೇ ತಿಳ್ಕೊಡ್ರಿ, ಸಭೆ ಇದು ಏರ್ಪೋರ್ಟ್ ತರ. ಇಲ್ಲಿ ಫ್ಲೈಟ್ ನೀನು ಹತ್ತಬಹುದು, ಆದ್ರೆ ಇಲ್ಲಿ ಕೆಲವು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುವಾಗ ನೀನು ಅದನ್ನು ಫಾಲೋ ಮಾಡಿದರೆ ನಿನಗೆ ಫ್ಲೈಟ್ ಸಿಗ್ತದೆ. ಏನ್ ಫ್ಲೈಟ್? ಮೇಘವಾಹನ. ಕರ್ತನು ರಹಸ್ಯವಾಗಿ ಬರುವಾಗ ಆತನ ಸಂಗಡ ನೀನು ಸಹ ಫ್ಲೈಟ್ ಹತ್ತಿ ಹೋಗ್ತೀಯ. ಬಟ್ ಯಾವಾಗ? ಈ ಏರ್ಪೋರ್ಟ್ ಅಲ್ಲಿ ನೀನು ಕಾಣಿಸಿಕೊಳ್ಬೇಕು. ಈ ಏರ್ಪೋರ್ಟ್ ಅಲ್ಲಿ ಸರಿಯಾದ ಸಮಯಕ್ಕೆ ನೀನು ಇರಬೇಕು. ಈ ಏರ್ಪೋರ್ಟ್ ಅಲ್ಲಿ ಇರುವಂತ ಎಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳಿಗೆ ನೀನು ವಿಧೇಯನಾಗಬೇಕು. ಇಲ್ರಿ, ನಾನು ಡೈರೆಕ್ಟ್ ಆಗಿ ಇನ್ನೇನು 5 ನಿಮಿಷ ಫ್ಲೈಟ್ ಹೋಗ್ತಂದ ನಾನು ಈಗ ಬರ್ತೇನೆ ಅಂತ ಹೇಳಿದ್ರೆ ನಡೆಯಲ್ಲ. ಇಲ್ಲೇ ಇದ್ದೀರಾ? ಹಲೋ, ತಿಳ್ಕೊಡ್ರಿ. ಏರ್ಪೋರ್ಟ್ ಅಲ್ಲಿ ಬಹಳೆಲ್ಲ ಜನ ಇರ್ತಾರೆ. ಅಲ್ಲಿ ನಿನಗೆ ಟಿಕೆಟ್ ಚೆಕ್ ಮಾಡೋನು ಸಹ ನಿನ್ನ ಫ್ರೆಂಡ್ ಇದ್ರು ಸಹ ನೀನ್ ಡೈರೆಕ್ಟ್ ಸೆಕ್ಯೂರಿಟಿ ಚೆಕಪ್ ಆಗದೆ ಒಳಗೆ ಬಿಡೋದಿಲ್ಲ. ನೀನ್ ಹೇಳ್ಬೋದು, ಸರ್ ಟಿಕೆಟ್ ಇದು ಯಾರು ಚೆಕ್ ಇನ್ ಮಾಡೋರೆ ನನ್ನ ಯಜಮಾನ ಅಥವಾ ನನ್ನ ಫ್ರೆಂಡ್ ಅಂತ ನೀನು ಹೇಳ್ಬೋದು. ನೋ, ಅಲ್ಲಿ ಫ್ರೆಂಡ್ ಆದ್ರೂ ನೀನೇನ್ ಮಾಡ್ಬೇಕು? ಸೆಕ್ಯೂರಿಟಿ ಚೆಕಪ್ ಮಾಡಲೇಬೇಕು. ಸೆಕ್ಯೂರಿಟಿ ಚೆಕಪ್ ಆಗದೆ ಯಾರನ್ನು ಒಳಗೆ ಬಿಡಲ್ಲ, ಗೊತ್ತಾ ನಿಮಗೆ? ಇವನ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಪ್ಲೇಯರ್ಗೂ ಸಹ ಸೆಕ್ಯೂರಿಟಿ ಚೆಕಪ್ ಮಾಡೇ ಒಳಗೆ ಬಿಡ್ತಾರೆ. ಅರ್ಥ ಏನ ನಾನು ಹೇಳುದು? ನಿನಗಲ್ಲಿ ಯಾರೋ ಪರಿಚಯ ಇದಾರೆ ಅಂದ ತಕ್ಷಣ ನಿನಗೆ ಫ್ಲೈಟ್ ಸಿಗಲ್ಲ. ಅದೇ ಪ್ರಕಾರ ನೀನು ಒಬ್ಬ ದೇವ ಸೇವಕರ ಅಥವಾ ದೇವ ಮನುಷ್ಯನ ಅಥವಾ ದೇವರಿಗೆ ಬಹಳ ಹತ್ತಿರ ಆದಂತ ವ್ಯಕ್ತಿಯ ಫ್ರೆಂಡ್ಶಿಪ್ ಮಾಡಿದ್ರೆ ಸಾಕು, ಅವನ ಜೊತೆಗೆ ನಾನು ಕ್ಲೋಸ್ ಇದ್ದೇನೆ, ನನಗೆಲ್ಲ ನಡೆದಿದೆ ಅನ್ನೋದು ತಪ್ಪು, ಮೂರ್ಖತನ. ಲೋಟ ಅಬ್ರಾಮನ್ ಜೊತೆಗೆ ಇದ್ರೂ ತಪ್ಪಿ ಹೋದ. ಅದೇ ಪ್ರಕಾರ ನಾನು ನಿಮಗೆ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆಂದ್ರೆ, ನೀನು ದೇವ ಜನರ ಸವಾಸ ಮಾಡಿದ್ರೆ ಸಾಕಾಗಲ್ಲ, ನೀನ್ ದೇವರಿಗೆ ಹತ್ರ ಆಗ್ಬೇಕು. ದೇವರಿಗೆ ಹತ್ರ ಆಗದೆ ನೀನ್ ದೇವರಿಂದ ದೂರ ಆಗೋ ಚಾನ್ಸಸ್ ಬಹಳಷ್ಟೇ ಇದೆ. ಇವತ್ತು ಎಷ್ಟೋ ಉದಾಹರಣೆಗಳಿದಾವೆ. ದೇವ ಜನರು ಫ್ರೆಂಡ್ಶಿಪ್ ಮಾಡಿದ್ರೆಲ್ಲ ಪರಲೋಕಕ್ಕೆ ಹೋಗಿಲ್ಲ. ಬಟ್ ಅವ್ರು ದೇವರ ಸಹವಾಸ ಮಾಡ್ಬೇಕು, ದೇವರ ಫ್ರೆಂಡ್ಶಿಪ್ ಮಾಡ್ಬೇಕು. ನೀನ್ ದೇವ ಮನುಷ್ಯನಿಗೆ ಹತ್ರ ಎಷ್ಟಾಗ್ತೀವೋ ಅದಕ್ಕಿಂತ ಹೆಚ್ಚು ಹತ್ರ ದೇವರಿಗೆ ಆಗು. ಲೋಟನ್ ಒಂದು ಸಮಸ್ಯೆ ಏನಾಗಿತ್ತು, ಅವನು ಏನೇ ಮಾಡಿದ್ರು ಅಬ್ರಾಮನಿಗೆ ಹತ್ರ ಆದ, ದೇವರಿಗೆ ಹತ್ರ ಆಗೋ ಪ್ರಯತ್ನನೇ ಪಡ್ಲಿಲ್ಲ. ಇದು ಅವನ ಜೀವಿತದಲ್ಲಿ ಅವನು ಮಾಡಿದಂತ ದೊಡ್ಡ ತಪ್ಪು. ಎರಡನೇದಾಗಿ ಲೋಟನ್ ಜೀವಿತದಲ್ಲಿ ಅವನು ಮಾಡಿದ ತಪ್ಪು ಏನಂತ ಹೇಳಿದ್ರೆ, ತಿಳ್ಕೊಡ್ರಿ, ದೇವರು ಲೋಟನ ಮುಂದೆ ಒಂದು ಆಪ್ಷನ್ ಇಡ್ತಾರೆ, ಆಯ್ಕೆಯನ್ನ ಇಡ್ತಾರೆ. ಏನ್ ಆಯ್ಕೆ ಇಡ್ತಾರೆ? ಲೋಟ, ನಿನ್ನ ಮನಸ್ಸಿಗೆ ಬಂದ ಕಡೆಗೆ ನೀನು ಸೆಲೆಕ್ಟ್ ಮಾಡಬಹುದು. ತಿಳ್ಕೊಡ್ರಿ, ಇಂಗ್ಲಿಷ್ ಅಲ್ಲಿ ನಾನು ಬರ್ದಿದ್ದೇನೆ ಏನಂತ ಹೇಳಿದ್ರೆ, ವಿ ಡ್ರಿಫ್ಟ್ ಟು ಸೋಡಮ್ ಸ್ಲೋಲಿ ಇಫ್ ಯು ಡೋಂಟ್ ಡ್ರಾ ಟು ಗಾಡ್ ಇಂಟೆನ್ಷನಲಿ. ಅಂದ್ರೆ ನೀನು ದೇವರಿಗೆ ಉದ್ದೇಶಪೂರ್ವಕವಾಗಿ ಹತ್ರ ಆಗ್ಲಿಕ್ಕೆ ಬಯಸದಿದ್ರೆ ನಿನಗೆ ಗೊತ್ತಿಲ್ಲದಂಗೆ ನೀನು ಸೋದಮ್ ಗೋಮರಿಗೆ ಹೋಗ್ತೀಯ. ಅರ್ಥ ಏನು? ಲೋಟ ಸೋದಮ್ ಗೋಮರ ಆಯ್ಕೆ ಮಾಡಲಿಲ್ಲ, ಡೈರೆಕ್ಟ್ ಆಗಿ ಸೋದಮ್ ಗೋಮರಿಗೆ ಅವನು ಹೋಗ್ಲಿಲ್ಲ. ಅವನು ನೋಡಿದ ಯೋರ್ದಾನ್ ನದಿಯ ಆಚೆ ಇರುವ ಪ್ರದೇಶ, ಯೋರ್ದಾನ್ ಹರಿಯುವ ಪ್ರದೇಶದ ಪಕ್ಕದಲ್ಲಿ ನೋಡ್ದ ಹಚ್ಚಸಿರಾಗಿರುವಂತ ಪ್ರಾಂತ್ಯ. ಅವನು ಸೊದೋಮ್ ಗೊಮರ್ ನೋಡ್ಲಿಲ್ಲ, ಅವನು ಡೈರೆಕ್ಟ್ ಆಗಿ ಸೊದೋಮ್ ಗೊಮರ್ಗೆ ಹೋಗ್ಲಿಲ್ಲ. ಸೊದೋಮ್ ಅಂತ ಹೇಳಿದ್ರೆ ನಮ್ಮ ಓಲ್ಡ್ ನೇಚರ್. ಸೊದೋಮ್ ಅಂದ್ರೆ ನಾನು ಬಿಟ್ಟು ಬಂದ ಪಾಪ. ಸೊದೋಮ್ ಅಂತ ಹೇಳಿದ್ರೆ ನನ್ನ ಹಿಂದಿನ ಎಲ್ಲಾ ಗುಣಗಳು. ತಿರುಗಿ ಅಲ್ಲಿಗೆ ಯಾವಾಗ ನಾವು ಹೋಗ್ತೇವೆ, ನೀನ್ ದೇವರಿಗೆ ಹತ್ರ ಆಗದಿರುವಾಗ ಮತ್ತೆ ನಿನ್ನ ಹಳೆ ಜೀವಿತಕ್ಕೆ ನೀನು ಹೋಗ್ತೀಯ. ಸೊದೋಮ್ ಅಂದ್ರೆ ದೇವರಿಗೆ ಇಷ್ಟವಿಲ್ಲದ ಜಾಗ, ದೇವರಿಗೆ ಇಷ್ಟವಿಲ್ಲದ ಜೀವಿತ. ಅದನ್ನ ಮುಂಚೆ ಜೀವಿಸ್ತಾ ಇದ್ವಿ. ಯೇಸುವನ್ನ ಅರಿಯದೇ ಮುಂಚೆ ಇದೇ ಲೈಫ್ ನಮ್ದಿತ್ತು. ಪಾಪದಿಂದ ತುಂಬಿದಂತ ಜೀವಿತ, ಪಾಪಮಯವಾದ ಲೈಫ್ ಇತ್ತು. ಅದನ್ನ ಬಿಟ್ಟು ನೀವು ಯೇಸುವನ್ನ ನಂಬಿದಿರಿ,
ನಂಬಿದ ಮೇಲೂ ನಮಗೆ ಗೊತ್ತಿಲ್ಲದಂಗೆ ನಾವು ಮತ್ತೆ ತಿರುಗಿ ಅದ್ರ ಕಡೆಗೆ ನಾವೇನ್ ಮಾಡ್ತಾ ಇದ್ದೀವಿ, ಹೋಗ್ತಾ ಇದೀವಿ, ಪ್ರಯಾಣ ಮಾಡ್ತಾ ಇದೀವಿ. ಎಲ್ಲಿ? ಹಳೆಯ ಜೀವಿತ, ಪಾಪಮಯವಾದ ಜೀವಿತಕ್ಕೆ ಗೊತ್ತಿಲ್ಲಂಗೆ ನಾವು ಡ್ರಿಫ್ಟ್ ಆಗ್ತಾ ಇದ್ದೇವೆ. ಡ್ರಿಫ್ಟ್ ಅಂತ ಹೇಳಿದ್ರೆ ಜಾರ್ತಾ ಇದ್ದೇವೆ. ಡ್ರಿಫ್ಟ್ ಅಂದ್ರೆ ಏನು? ಜಾರುವುದು. ನೀನ್ ದೇವರಿಗೆ ಹತ್ತಿರ ಆಗದಿದ್ರೆ ಸೋದೋಮ್ ಕಡೆ ಜಾರ್ತೀಯಾ? ಪಕ್ಕದವ್ರಿಗೆ ಹೇಳ್ರಿ. ನೀನ್ ದೇವರಿಗೆ ಹತ್ತಿರ ಆಗದಿದ್ರೆ ಸೋದೋಮ್ ಕಡೆಗೆ ಜಾರ್ತೀಯಾ? ತಿಳ್ಕೊಡ್ರಿ. ಲೋಟ ಅಬ್ರಾಮನ್ ಜೊತೆಗೆ ಇರುವಾಗ ಎಲ್ಲ ಚೆನ್ನಾಗಿತ್ತು, ಎವ್ರಿಥಿಂಗ್ ವಾಸ್ ಗೋಯಿಂಗ್ ವೆರಿ ಗುಡ್. ಯಾಕೆಂದ್ರೆ ದೇವರು ಅಬ್ರಾಮ್ ಜೊತೆಗೆ ಮಾತನಾಡ್ತಾ ಇದ್ದ. ಆದ್ರೆ ಯಾವಾಗ ಅವರ ಮಧ್ಯದಲ್ಲಿ ಸಮಸ್ಯೆ ಬಂತು, ಜಗಳ ಬಂತು, ಆಗ ಲೋಟ ಅಬ್ರಾಮನನ್ನು ಬಿಡ್ಲಿಕ್ಕೆ ರೆಡಿ ಆದ. ಅವನು ಒಂದು ಮಾತು ಹೇಳ್ಬೋದಾಗಿತ್ತು. ಅಬ್ರಾಮ್ನ ಹೇಳ್ದ, ಏನು ನಾವಿಬ್ರು ಏನಾಗೋಣ, ಡಿವೈಡ್ ಆಗೋಣ, ನೀನ್ ನನ್ನ ಬಿಟ್ಟು ಹೋಗು ಅಂತ ಹೇಳ್ಬೋದಾಗಿತ್ತು. ಬಟ್ ಅವನು ಅಬ್ರಾಮನಿಗೆ ಹೇಳ್ಬೋದಾಗಿತ್ತು ಏನಂತ, ನಾನು ನಿನ್ ಜೊತೆಗೆ ಇರುವಷ್ಟು ದಿವಸ ಚೆನ್ನಾಗಿ ಇದ್ದೆ, ನಿನ್ ಜೊತೆಗೆ ಇರ್ತೇನೆ ಎಂಬ ಮಾತಲ್ಲಿ ಹೇಳ್ಬೋದಾಗಿತ್ತು. ಬಟ್ ಅವನೇನ್ ಮಾಡ್ದ? ಹೋಗ್ಲಿಕ್ಕೆ, ಅವನನ್ನು ಬಿಡ್ಲಿಕ್ಕೆ ಏನಾದ ರೀ? ಮಾತನಾಡ್ರಿ, ಇಲ್ಲೇ ಇದ್ದೀರಾ? ಅವನನ್ನು ಬಿಡ್ಲಿಕ್ಕೆ ಏನಾದ? ಅವನು ಸಿದ್ಧನಾದ. ಇದು ದೇವರಿಗೆ ಇಷ್ಟ ಇರಲಿಲ್ಲ, ಆದ್ರೂ ಕೂಡ ಅವನು ಬಿಟ್ಟು ಹೋಗ್ತಾನೆ. ನಾನು ಇದನ್ನ ಯಾಕೆ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಾನು ನಿನ್ನೆ ದಿವಸ ಬೈಬಲ್ ಓದ್ತಾ ಇದ್ದೀವಿ ಕುಟುಂಬ ಪ್ರಾರ್ಥನೆಯಲ್ಲಿ. ಅಲ್ಲಿ ನಾನು ಎಲಿಷನ್ ಬಗ್ಗೆ ಓದ್ತಾ ಇರುವಾಗ 3 ವಿಷಯದಲ್ಲಿ ನಾನು ನೋಡಿದೆ. ಏನಂತ ಹೇಳಿದ್ರೆ, ಯಾವಾಗ ಎಲಿಯನ ಸಮಯ ಹೋಗುದು ಬಂತು, ಆಗ ಅವನು ಹೇಳ್ತಾನೆ, ಯಾರು? ಎಲಿಯ, ನೀನು ನನ್ನನ್ನ ಬಿಟ್ಟು ಇಲ್ಲೇ ಇರು, ನಾನೀಗ ಎಲ್ಲಿಗೆ ಹೋಗ್ತೇನೆ ಅಂತ ಹೇಳಿದ್ರೆ, ಅವನು ಹೇಳ್ತಾನೆ, ಈಗ ನಾನು ಇಲ್ಲೇ ಇರು, ನಾನು ಬೇತೇಲಿಗೆ ಹೋಗ್ತೇನೆ ಅಂತ ಹೇಳ್ತಾನೆ. ನಾನು ಬೇತೇಲಿಗೆ ಹೋಗ್ತೇನೆ ಅನ್ನುವಾಗ ಎಲಿಷ ಏನ್ ಮಾಡ್ತಾನೆ? ನೀನು ಏನೇ ಮಾಡು, ನಾನೇನ್ ಮಾಡ್ತಾರ ಬಿಡುದಿಲ್ಲ ಅಂತೇಳಿ ಅವನ ಜೊತೆಗೆ ಎಲ್ಲಿ ಹೋಗ್ತಾನೆ? ಬೇತೇಲ್ ಮಠ ಹೋಗ್ತಾನೆ. ಬೇತೇಲ್ಗೆ ಹೋದ್ಮೇಲೆ ಮತ್ತೆ ದೇವರು ಎಲಿಯನ್ಗೆ ಹೇಳ್ತಾರೆ, ಈಗ ಬೇತೇಲ್ ಬೇಡ, ಬೇತೇಲಿಂದ ಎರಿಕೋಗೆ ಹೋಗು ಅಂತ ಹೇಳ್ತಾನೆ. ಆಗ ಎಲಿಷನ್ಗೆ ಹೇಳ್ತಾನೆ, ನೋಡು, ಈಗ ನನ್ನನ್ನು ದೇವರು ಎರಿಕೋಗೆ ಕರೀತಿದ್ದಾನೆ, ನೀನೇನ್ ಮಾಡೀಗ ನನ್ನ ಜೊತೆಗೆ ಬರಬೇಡ, ನೀನೇನ್ ಮಾಡು, ಇಲ್ಲೇ ಉಳಿ ಅಂತ ಹೇಳ್ತಾನೆ. ಆವಾಗ ಮತ್ತೆ ಎಲಿಷ ಹೇಳ್ತಾನೆ, ನನ್ನ ಜೀವದಾನೆ ಯೆಹೋವನ ಆಣೆ, ನಾನೇನನ್ನು ಬಿಟ್ಟು ಹೋಗೋದಿಲ್ಲ. ಸರಿ ಬಾಪ ಅಂತೇಳಿ ಎರಿಕೋ ಮಠ ಕರ್ಕೊಂಡು ಹೋಗ್ತಾನೆ. ಎರಿಕೋಗೆ ಬಂದ ಮೇಲೆ ದೇವರ ಎಲಿಯನ್ಗೆ ಹೇಳ್ತಾನೆ, ಈಗ ನೀನು ಯೋರ್ದಾನ್ಗೆ ಹೋಗು. ಎಲ್ಲಿ ಹೋಗು? ಯೋರ್ದಾನ್ ಕಡೆ ಹೋಗು. ಆಗ ಮತ್ತೆ ಎಲಿಯನು ಎಲಿಷನ್ಗೆ ಹೇಳ್ತಾನೆ, ಈಗ ದೇವ್ರು ನನ್ನನ್ನ ಮತ್ತೆ ಇಲ್ಲಿಂದ ಯೋರ್ದಾನ್ಗೆ ಹೋಗ್ಲಿಕ್ಕೆ ಹೇಳ್ತಿದ್ದಾರೆ, ನೀನೀಗ ಇಲ್ಲೇ ಇರು. ತಿಳ್ಕೊಡ್ರಿ, ಬೆತೇಲಿಗೆ ಹೋಗುವಾಗ ಅವನ್ ಬೆನ್ನತ್ತಿ ಹೋದ, ಬೆತೇಲಿಂದ ಎರಿಕೋಗೆ ಹೋಗುವಾಗ ಅವನ್ ಬೆನ್ನತ್ತಿ ಹೋದ, ಎರಿಕೋನಿಂದ ಯೋರ್ದಾನ್ಗೆ ಹೋಗುವಾಗಲೂ ಮತ್ತೆ ಹೇಳ್ತಾನೆ, ನನ್ನ ಯೆಹೋವನ ಜೀವದಾನ ನಿನ್ನನ್ನು ಬಿಟ್ಟು ನಾನು ಹೋಗುದಿಲ್ಲ. ಮತ್ತೆ ಅವನ ಹಿಂದೆ ಯೋರ್ದಾನಿಗೆ ಹೋಗ್ತಾನೆ. ಹೋದಾಗ ಅವನಿಗೇನಾಯ್ತು? ಎಲಿಯನಲ್ಲಿರುವಂತ 2ರಷ್ಟು ಆಶೀರ್ವಾದ, 2ರಷ್ಟು ಅಭಿಷೇಕ ಎಲಿಷನ್ ಮೇಲೆ ಬಂತು. ಇಲ್ಲಿ ಅಬ್ರಾಮ್ ಹೇಳುದು ಒಂದೇ ಮಾತು, ಅದಕ್ಕೆ ರೆಡಿಯಾಗಿ ಕೂತಿದ್ದ ಅವನು. ಯಾರು? ಅಬ್ರಾಮನಿಂದ ಯಾವಾಗ ಚುಟ್ಕಾರ ಸಿಗ್ತದೆ, ಬಿಡುಗಡೆ ಸಿಗ್ತದೆ ಅನ್ನೋದೇ ಕಾಯ್ತಿದ್ದ ಅವನು. ಅಬ್ರಾಮ್ ಹೇಳುದೇ ತಡ, ಆಯ್ತು ರೆಡಿ, ನಾನು ಹೋಗಕ್ ರೆಡಿ, ನನ್ನನ್ನು ಬಿಟ್ಟು ಹೋಗಂತ ಹೇಳಿದ ಒಂದೇ ಮಾತ್ರಿ, ಲೋಟ ಸಿದ್ಧನಾದ. ಬಟ್ ಲೋಟ ಅರ್ಥ ಆಗ್ತಿಲ್ಲ ಅವನನ್ನ, ಇವನನ್ನ ಬೇರ್ಪಡಿಸ್ತಿರೋದೇ ಸೈತಾನ್ ಅಂತ ಅರ್ಥ ಆಗ್ಲಿಲ್ಲ ಅವನಿಗೆ. ಸೊ ಏನ್ ಮಾಡ್ದ ಲೋಟ? ತಿಳ್ಕೊಡ್ರಿ, 13ನೇ ಅಧ್ಯಾಯಕ್ಕೆ ಬರ್ರಿ, ನೀವು ಓದುವಾಗ ಅರ್ಥ ಆಗ್ತದೆ. ಲೋಟನು ಏನ್ ಮಾಡ್ದ? ನೀ ನನ್ನನ್ನು ಬಿಟ್ಟು ಹೋಗು, ಈಗ ನಾವಿಬ್ರು ಇರು ಸರಿಯಲ್ಲ ಅನ್ನುವಾಗ ಲೋಟ ಏನ್ ಮಾಡ್ದ? ಕಣ್ಣೆತ್ತಿ ನೋಡುವಾಗ ಯೋರ್ದಾನ್ ಪ್ರದೇಶ ಕಾಣ್ತು. ಯೋರ್ದಾನ್ ಪ್ರದೇಶ ಹಚ್ಚ ಹಸಿರುಮಯವಾಗಿತ್ತು. ಅದ್ರ ಹಿಂದಿನ ವಚನ ಓದುವಾಗ 10ನೇ ವಚನದಲ್ಲಿ ಬರ್ತದೆ, ಹಚ್ಚ ಹಸಿರುವಾಗಿತ್ತು, ನೋಡ್ಲಿಕ್ಕೆ ರಮಣೀಯವಾಗಿತ್ತು. ಅವ ಅನ್ಕೊಂಡ, ನಾನು ಇಲ್ಲೋದ್ರೆ ಒಳ್ಳೆ ಸೆಟ್ಲ್ ಆಗ್ಬೋದು ಅಂತ ಅವನೇನ್ ಮಾಡ್ದ? ಯೋರ್ದಾನ್ ಕಡೆಗೆ, ಹೊಳೆಯ ಸುತ್ತಲಿರುವ ಪ್ರದೇಶವನ್ನು ಆದುಕೊಂಡು ಮೂಡನ ಕಡೆಗೆ ಹೊರಟ. ತಿಳ್ಕೊಡ್ರಿ, ಅವನು ಸೋದಮ್ಗೆ ಹೋಗ್ಲಿಲ್ಲ, ಒಂದೇ ಸರಿ ಎಲ್ಲೋಗ್ಲಿಲ್ಲ, ಸೋದಮ್ಗೆ ಹೋಗ್ಲಿಲ್ಲ. ಫಸ್ಟ್ ಅವನು ಮೂಡನ ದೇಶವನ್ನ ನೋಡ್ತಾ ಹೋಗ್ತಾನೆ. ಓಕೆ, ಲೋಟ ಯೋರ್ದಾನ್ ಹೊಳೆಯ ಸುತ್ತ ಊರುಗಳಲ್ಲಿ ಒಂದೊಂದೇ ಊರಿಗೆ ಹೋಗ್ತಾನೆ, ಗುಡಾರ್ ಹಾಕ್ತಿರ್ತಾನೆ, ಮತ್ತೊಂದು ಊರಿಗೆ ಹೋಗ್ತಾನೆ, ಗುಡಾರ್ ಹಾಕ್ತಿರ್ತಾನೆ. ಹಿಂಗೆ ಗುಡಾರ್ ಹಾಕ್ತಾ 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 ಎಲ್ಲಿಗೆ ಹೋಗಿ ಮುಟ್ಟದ? ಬೈಬಲ್ ಹೇಳ್ತದೆ,
ಒಂದೊಂದೇ ಊರು ಮಾಡ್ತಾ 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 ಅವನಿಗೆ ಗೊತ್ತಿಲ್ಲಂಗೆ ಬೈಬಲ್ ಹೇಳ್ತದ ಅವನು ಸೊದೋಮ್ ಗೊಮೋರಕ್ಕೆ ಬಂದು ಮುಟ್ತಾನೆ. ಇದೇನು ಸೊದೋಮ್ ಅಂದ್ರೆ ದೇವರು ನಾಶ ಮಾಡಲಿಕ್ಕೆ ಸಿದ್ಧ ಮಾಡಿಟ್ಟಂತ ಸ್ಥಳ. ಸೊದೋಮ್ ಅಂದ್ರೆ ದೇವರಿಗೆ ವಿರೋಧವಾಗಿ ನಡೆಯುವಂತ ಜೀವಿತ. ಸೊದೋಮ್ ಅಂದ್ರೆ ದೇವರಿಗೆ ಹೇಸಿಗೆ ಆಗಿರುವಂತ, ದೇವರು ವಿರೋಧಿಸುವಂತ ಒಂದು ಸ್ಥಳ. ಯಾಕೆಂದ್ರೆ ಅಷ್ಟು ಪಾಪದಿಂದ ಕೂಡಿದ ಸ್ಥಳ. ಇದು ಏನ್ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ ಅಂದ್ರೆ, ಅವನು ಒಂದೇ ಸಾರಿ ಸೊದೋಮ್ಗೆ ಹೋಗ್ಲಿಲ್ಲ, ಹೋಗ್ತಾ 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 ಸೊದೋಮ್ ಮುಟ್ಟದ. ಯಾಕೆ? ಅಬ್ರಾಹ್ಮಣನ್ ಬಿಟ್ಟು ಹೋದ, ದೇವರಿಂದ ದೂರ ಹೋದ. ನಮ್ಮ ಲೈಫ್ ಏನಾಗ್ತದೆ ಗೊತ್ತಾ ಪ್ರಿಯರೇ? ನಮ್ಗೆ ಗೊತ್ತಾಗೋದಿಲ್ಲ. ದೇವರಿಂದ ಸ್ವಲ್ಪ ನಾವೇನ್ ಮಾಡ್ತೇವೆ, ಸ್ವಲ್ಪ ದೂರ ಹೋಗ್ತಾ 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 ಒಂದು ದಿವಸ ಬರ್ತದೆ, ನಮಗೇ ಗೊತ್ತಿಲ್ಲ ನಾವೆಲ್ಲ ಮುಡ್ತೇವೆ, ಸೊದೋಮ್. ಪ್ರಿಯರೇ, ನಾನು ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂತ ತಿಳ್ಕೊಡ್ರಿ. ಆತ್ಮಿಕ ಹಿಂಜಾರುವಿಕೆ ತಕ್ಷಣ ಆಗುವುದಿಲ್ಲ, ಅದು ನಿಧಾನಗತಿಯಲ್ಲಿ ಆಗ್ತದೆ. ಅಂದ್ರೇನು? ನಿಮಗೆ ಮೊದಲು ಪ್ರಾರ್ಥಿಸೋದಕ್ಕೆ ಆಸಕ್ತಿ ಕಡಿಮೆ ಆಗ್ತದೆ, ಸಭೆಗೆ ಬರುವ ಆಸಕ್ತಿ ಕಡಿಮೆ ಆಗ್ತದೆ, ದುಷ್ಟರ ಮತ್ತೆ ಲೋಕದ ಸ್ನೇಹಿತರ ಸಹವಾಸ ಪ್ರಾರಂಭಗೊಳ್ತದೆ, ಬಿಟ್ಟು ಹೋದಂತ ಮತ್ತೆ ಚಟಗಳು ಪ್ರಾರಂಭ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನಿಧಾನ, ಇವೆಲ್ಲ ಸ್ಲೋ ಪಾಯ್ಸನ್. ತಿಳ್ಕೊಡ್ರಿ, ಇದಾಗ್ತಾ ಆಗ್ತಾ ಆಗ್ತಾ ಎಲ್ಲಿಗೆ ಹೋಗಿ ಮುಡ್ತೀರಿ? ಕಡೆಗೆ ಎಲ್ಲಿಗೆ ಹೋಗಿ ಮುಡ್ತೀರಿ? ನೀವು 14ನೇ ಅಧ್ಯಾಯ ಬರ್ರಿ, 12ನೇ ವಚನ ಓದ್ರಿ. ಓಕೆ, ತಿಳ್ಕೊಡ್ರಿ. ಹಾಗಾದ್ರೆ ಸೊದೋಮ್ನಲ್ಲಿ ಯಾರಿದ್ದಾರೆ ಈಗ? ಅಬ್ರಾಹ್ಮಣ ತಮ್ಮನ ಮಗನಾದ ಲೋಟ. ಅಂದ್ರೆ ಅವನು ಮೊದಲೆಲ್ಲ ಹೋಗ್ದ, ಯೋರ್ದಾನ್ ಹೊಳೆ ಸುತ್ತ ಊರುಗಳಲ್ಲಿ ಹೋಗ್ತಾ ಇದ್ದ. ಒಂದೊಂದು ಊರಲ್ಲಿ ಕೂಡ ಆಗ್ತಾ 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 ಗೊತ್ತಿಲ್ಲ ಸೊದೋಮ್ಗೆ ಹೋಗಿ ಮುಟ್ಟಿ ಸೊದೋಮ್ನಲ್ಲಿ ಸೆಟ್ಲ್ ಆಗ್ಬಿಟ್ಟ. ಅದನ್ನೇ 14ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಆಗ ಕಳ್ಳರು ಬಂದು ಎಲ್ಲವನ್ನ ದೋಚಿಕೊಳ್ಳುವಾಗ ಆ ಊರಲ್ಲಿ ಯಾರಿದ್ದಾರೆ? ಲೋಟ, ಅಬ್ರಾಹ್ಮಣ ತಮ್ಮನ ಮಗ ಲೋಟ ಇದ್ದಾನೆ. ಅವನ ಮನೆಯನ್ನು ಸಹ ಎಲ್ಲವನ್ನ ದೋಚಿದ್ರು, ಅವನನ್ನು ಸಹ ಸರಿಯಾಗಿ ಹಿಡ್ಕೊಂಡೋದ್ರು. ಇಲ್ಲಿ ಸೊದೋಮ್ ಅಂತ ಹೇಳಿದ್ರೆ ನಾನು ಅದೇ ಹೇಳಿದೆ, ನಿಮ್ಮ ಹಳೇ ಜೀವಿತ, ಹಳೇ ಸ್ನೇಹ, ಹಳೇ ಲೈಫ್, ಇದನ್ನು ಬಿಟ್ಟು ನೀವು ಬಂದಿದ್ದೀರಿ. ಈಗ ಮತ್ತೆ ಸೈತಾನ್ ನಿಮ್ಮನ್ನ ಏನ್ ಮಾಡ್ತಿದ್ದಾನೆ? ನೀವು ಏನ್ ಬಿಟ್ಟು ಬಂದಿದ್ದೀರಿ ಅಲ್ಲಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಪಡ್ತಿದ್ದಾನೆ. ಹೆಂಗೆ? ನಿಧಾನಗತಿಯಲ್ಲಿ, ಸ್ಲೋ ಆಗಿ. ಆಸಕ್ತಿ ಒಂದೊಂದೇ ನಮ್ಮ ಜೀವಿತದಲ್ಲಿ ಕಡಿಮೆ ಆಗ್ತಾ ಬರ್ತದೆ. ನಮಗೆ ಗೊತ್ತಾಗುದಿಲ್ಲ. ತಿಳ್ಕೊಡ್ರಿ, ನೀನು ಆತ್ಮಿಕವಾಗಿ ಹಿಂಜಾರಿ ಹೋಗಿದೆ ಅನ್ಲಿಕ್ಕೆ ಮುಖ್ಯವಾಗಿ ಕೆಲವು ಗುರುತುಗಳು ಏನ್ ಗೊತ್ತಾ? 4 ಗುರುತುಗಳು. ಪ್ರಾರಂಭ ಹಂತದಲ್ಲಿ ಏನಾಗ್ತದೆ? ಯು ಹ್ಯಾವ್ ಲಾಸ್ಟ್ ದ ಡಿಸೈರ್ ಟು ರೀಡ್ ದ ವರ್ಡ್ ಆಫ್ ಗಾಡ್. ಬೈಬಲ್ ಓದುವ ಆಸಕ್ತಿ ಕಡಿಮೆ ಆಗ್ತದೆ. ಸತ್ಯವಾಗಿ ಹೇಳ್ರಿ, ಪ್ರಾಮಾಣಿಕವಾಗಿ ಹೇಳ್ರಿ, ಮುಂಚೆ ಓದುವಷ್ಟು ಬೈಬಲ್ ಆಸಕ್ತಿ ಇದೆಯಾ ನಿಮಗೆ? ಬೈಬಲ್ ಪಕ್ಕದಲ್ಲೇ ಇರ್ತದೆ, ಬೈಬಲ್ ಮುಟ್ಟಂಗಿಲ್ಲ. ಅಲ್ಲಿದಾನಲ್ಲ ವ್ಯಕ್ತಿ, ಅವನೇನ್ ಮಾಡ್ತಿದ್ದಾನೆ? ಬೈಬಲ್ ಪಕ್ಕದಾಗ ಇರ್ತದೆ, ಬಟ್ ಬೈಬಲ್ ಓದಕ್ಕೆ ಆಸಕ್ತಿ ಇಲ್ಲ. ಇದು ಏನು? ನೀನು ಆತ್ಮಿಕವಾಗಿ ಹಿಂಜಾರ್ತಾ ಇದೆಯಾ ಅನ್ನೋದಕ್ಕೆ ಸೂಚನೆ. ಮೊದಲು ಸೂಚನೆ, ಬೈಬಲ್ ಓದಕ್ ಮನಸ್ಸು ಬರಲ್ಲ. ಬೇರೆ ಎಲ್ಲ ಮಾಡಕ್ ಮನಸ್ಸು ಬರ್ತದೆ, ವಾಕ್ಯ ಇಡಕ್ ಮನಸ್ಸು ಬರಲ್ಲ. ನಾನು 100% ಹೇಳ್ತಾನೆ, 90% ಆಫ್ ದ ಪೀಪಲ್ ಆರ್ ಹಿಯರ್. 90% ಜನ ಬೈಬಲ್ ಓದೋ ಆಸಕ್ತಿನ ಕಳ್ಕೊಂಡಿದ್ದಾರೆ. ಹೆಂಗೆ ಹೇಳ್ತೀರಿ ಪಾಸ್ಟ್ರೆ? ನಿಮ್ಮ ಮಾತಲ್ಲೇ ಹೇಳ್ಬಿಡ್ಬೋದು ನಾನು. ವಾಕ್ಯದಿಂದ ತುಂಬಿದ ಮನುಷ್ಯನ ಮಾತುಗಳೇ ಬೇರೆ, ವಾಕ್ಯದಿಂದ ತುಂಬಿದಂಥ ವ್ಯಕ್ತಿ ಜೀವಿತನೇ ಬೇರೆ, ಅವನ ನಂಬಿಕೆನೇ ಬೇರೆ. ಇವತ್ತು 90% ಆಫ್ ದ ಪೀಪಲ್ ದೇ ಲಾಸ್ಟ್ ದ ಡಿಸೈರ್ ಟು ರೀಡ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯವನ್ನು ಓದುವ ಆಸಕ್ತಿ ಕಳ್ಕೊಂಡಿದ್ದಾರೆ. ದಿಸ್ ಈಸ್ ದ ಫಸ್ಟ್ ಸೈನ್. ನೀನು ಆತ್ಮಿಕವಾಗಿ ಹಿಂಜಾರ್ತಾ ಇದೆಯಾ ಅನ್ಲಿಕ್ಕೆ. 2 ಸೂಚನೆ ಏನು? ಯುವರ್ ಪ್ರೇಯರ್ ಲೈಫ್ ಈಸ್ ಇನ್ಕನ್ಸಿಸ್ಟೆಂಟ್. ಅಂದ್ರೆ ಮನಸ್ಸು ಬಂದಾಗ ಯಾವಾಗಲೂ ಒಂದ್ಸರಿ ಪ್ರೇಯರ್, ದಿನ ಇಲ್ಲ, ಪ್ರತಿ ಕ್ಷಣ ಇಲ್ಲ. ಅಂದ್ರೆ ನಮ್ಮ ಎವ್ರಿ ಡೇ ಈ ಟೈಮಿಗೆ ಇಲ್ಲ, ಮನಸ್ಸಿಗೆ ಬಂದಾಗ ಇನ್ಕನ್ಸಿಸ್ಟೆಂಟ್. ಸತ್ಯ ಹೇಳ್ತಿದ್ದೇನೆ ನಾನು? ಹಲೋ, ಮನಸ್ಸಿಗೆ ಬಂದಾಗ ಪ್ರಾರ್ಥನೆ ಮಾಡ್ತೇವಲ್ಲ ಪಾಸ್ಟರ್? ಇಲ್ಲ ರೀ, ಡ್ಯಾನಿಯಲ್ ತರ ನಾನು ಆ ಟೈಮಿಗೆ ಕೂತು ಬಿಡ್ತೇನೆ. ಅದಿರ ಯಾರಾದ್ರು? ನೋ,
ಇದು ಎರಡನೇ ಸೂಚನೆ. ನೀನು ಸೊದೋಮ್ ಕರೆ ಹೋಗ್ತಾ ಇದೀಯಾ, ಆತ್ಮಿಕವಾಗಿ ಹಿಂಜಾರ್ತಾ ಇದ್ದೀರಿ. ದಿಸ್ ಇಸ್ ವೆರಿ ಸೀರಿಯಸ್ ಮ್ಯಾಟರ್. ನೀವು ಅನ್ಕೊಂಡಿರ್ಬೋದು, ಪಾಸ್ಟರ್ ಏನೋ ಸಂದೇಶ ಹೇಳ್ತಾರೆ. ನೋ, ನಾನು ಏನು ಸಂದೇಶ ಹೇಳ್ತಿಲ್ಲ. ನಿಮ್ಮ ಜೀವಿತಕ್ಕೆ ಏನು ಬೇಕು ಅದನ್ನ ಹೇಳ್ತಾ ಇದ್ದೇನೆ. ನೀವು ಏನು ಮಾಡ್ತಾ ಇದ್ರಿ ಅದನ್ನ ಹೇಳ್ತಾ ಇದ್ದೇನೆ. ವಾಕ್ಯದ ಆಸಕ್ತಿ ಕಳ್ಕೊಂಡಿದ್ದೀರಿ, ಪ್ರಾರ್ಥನೆ ಮಾಡುವ ಜೀವಿತ ಇಲ್ಲ, ಇನ್ಕನ್ಸಿಸ್ಟೆಂಟ್. ಮನಸ್ಸಿಗೆ ಬಂದಾಗ ಏನಾರು ಒಂದು ಏನೋ ಭಾಳ ಸಮಸ್ಯೆ ಬರಕ್ಕೆ ಸ್ಟಾರ್ಟ್ ಆಯ್ತಾ, ಈಗ ಸ್ವಲ್ಪ ಮೊಣಕಾಲು ಹೋಗೋಣ. ಸಮಸ್ಯೆ ಏನೂ ಇಲ್ವಾ, ನಡಿ ಪಿಕ್ನಿಕ್ ಹೋಗೋಣ, ಪಿಕ್ಚರ್ಗೆ ಹೋಗೋಣ, ಎಂಜಾಯ್ ಮಾಡೋಣ, ಡ್ಯಾನ್ಸ್ ಮಾಡೋಣ. ಬೈಬಲ್ ಮಾತ್ರ ಓದೋದು ಬೇಡ, ವಾಕ್ಯ ಮಾತ್ರ ಓದೋದು ಬೇಡ. ಹಲೋ, ನಿನಗೆ ಗೊತ್ತಿಲ್ಲದೆ ಆತ್ಮಿಕವಾಗಿ ಹಿಂಜಾರ್ತಾ ಇದ್ದೀರಿ. ರಾತ್ರಿ ಪ್ರಾರ್ಥನೆ, ಮೊನ್ನೆ ಯಾರು ಇಲ್ಲ, ಅದೇ ರಾತ್ರಿ ಪ್ರಾರ್ಥನೆ ಇಲ್ಲ, ಪಾರ್ಟಿ ಇದೆ ಬರ್ರಿ ಅಂದಿದ್ರೆ ಏನ್ ಮಾಡ್ತಿದ್ರಿ? ಹಲೋ, ಮದುವೆ ಇದೆ ಬರ್ರಿ ಅಂದ್ರೆ ಏನ್ ಮಾಡ್ತಿದ್ರಿ? ನೈಟ್ ನೀವು ಬರ್ರಿ, ಇಲ್ಲಿ ಫುಲ್ ಔತಣ ಕೂಟ ಆಯೋಜಿಸಿದ್ದಾರೆ ಅಂದ್ರೆ ಏನ್ ಮಾಡ್ತಿದ್ರಿ? ಎದ್ನೋ ಬಿದ್ನೋ ಅಂತ ಓಡ್ ಬರ್ತಿದ್ರಿ. ಆದ್ರೆ ಯಾಕೆ ಬರ್ಲಿಲ್ಲ? ಪ್ರಾರ್ಥನೆಗೆ ಆಸಕ್ತಿ ಇಲ್ಲ. ಪ್ರೇಯರ್ ಅಂದ್ರೆ ನಿದ್ರೆ, ಪ್ರೇಯರ್ ಅಂದ್ರೆ ಬೇಸರ. ಹಲೋ, ನಿನಗಿದೇನು ಗೊತ್ತಾ? ನಿನಗೆ ಗೊತ್ತಿಲ್ಲ ನೀನು ಸೋದಮ್ ಕಡೆ ಹೋಗ್ತಾ ಇದೀಯಾ, ಆತ್ಮಿಕವಾಗಿ ಹಿಂಜಾರ್ತಾ ಇದೀಯಾ. ದಿಸ್ ಇಸ್ ಸೆಕೆಂಡ್ ಸೈನ್. ಇದು ಎರಡನೇ ಗುರುತು ನಿನ್ನ ಜೀವಿತದಲ್ಲಿ. ಎಲ್ಲವನ್ನ ನಿಷ್ಕಾಳಜಿ ಮಾಡ್ರಿ, ಪ್ರಾರ್ಥನೆ ನಿಷ್ಕಾಳಜಿ ಮಾಡ್ಬೇಡ್ರಿ. ಸಭೆಯಲ್ಲಿ ನಡೆಯುವ ಪ್ರಾರ್ಥನೆ ನಾನು ನೋಡ್ತೀನಿ ಬಹಳಷ್ಟು ಜನರು ನೋ. ಮೂರನೇ ಗುರುತು ಏನ್ ಗೊತ್ತಾ? ವಾಟ್ ಇಸ್ ದ ಥರ್ಡ್ ಸೈನ್? ಚರ್ಚ್ ಫೀಲ್ಸ್ ಆಪ್ಷನಲ್, ನಾಟ್ ಎಸೆನ್ಷಿಯಲ್. ಅಂದ್ರೆ ಏನ್ ಗೊತ್ತಾ? ಚರ್ಚಿಗೆ ಬರೋದೊಂದು ಆಪ್ಷನಲ್. ಪಾಸ್ಟ್ ಏನ್ ಬಿಡ್ರಿ, ಬಂದ್ರಾಯ್ತು ಬಿಟ್ರಾಯ್ತು. ಬರೋರು ಇದಾರಿಲ್ಲ, ಅಮಾಸಿಗೊಮ್ಮೆ ಹುಣ್ಣಿಮೆಗೊಮ್ಮೆ ಮನಸ್ಸಿಗೆ ಬಂದಾಗ ಬರುವಂತ ಜನರು ಇದ್ದಾರೆ. ಯಾಕೆಂದ್ರೆ ಅವ್ರಿಗೇನು ಗೊತ್ತಾ? ಚರ್ಚ್ ಅಂದ್ರೆ ಒಂದು ಆಯ್ಕೆ. ಹೋದ್ರು ಅಷ್ಟೇ, ಹೋಗದಿದ್ರು ಅಷ್ಟೇ. ಹಲೋ, ಸಭೆ ಸತ್ಯಕ್ಕೆ ಸ್ತಂಭವು ಆಧಾರವಾಗಿದೆ. ಸಭೆ ದೇವರಿಂದ ಪ್ರಾರಂಭಿಸಲ್ಪಟ್ಟಿದೆ. ದಿಸ್ ಈಸ್ ಎಸೆನ್ಷಿಯಲ್, ನಾಟ್ ಆಪ್ಷನಲ್. ಇದು ಅವಶ್ಯವಾಗಿರುವಂಥದ್ದು ಹೊರತು ಆಯ್ಕೆ ಅಲ್ಲ. ನಿನ್ನ ಜೀವಿತಕ್ಕೆ ಎಲ್ಲಕ್ಕಿಂತ ಪ್ರಾಮುಖ್ಯವಾಗಿದ್ದು ಸಭೆ. ಆ ಪಿಕ್ಚರ್ ಯಾಕೆ ಇಟ್ಟಿದ್ದೇನೆ ಗೊತ್ತಾ? ಇದೇ ತರ ಆರಾಧನೆ ನಡೀತಿರ್ತದೆ. ಇದೇ ತರ ನಾವು ಮನೇಲಿ ಕೂತ್ಕೊಂಡು ಕಾಫಿ ಕುಡಿತಿರ್ತೀವಿ, ಮನೇಲಿ ಕೂತ್ಕೊಂಡು ಹರಟೆ ಹೊಡಿತಿರ್ತೀವಿ, ಇಲ್ಲ ನಿದ್ರೆ ಮಾಡ್ತಿರ್ತೀವಿ. ಸೇಮ್ ಇದೇ ನಡೀತಿರ್ತದೆ. ಚರ್ಚಲ್ಲಿ ಆರಾಧನೆ ನಡೀತಿರ್ತದೆ, ನಾವು ಮಾತ್ರ ಇಲ್ಲಿ ಎಂಜಾಯ್ಮೆಂಟ್ ಮಾಡ್ತಿರ್ತೇವೆ. ಯಾಕೆ? ನಮಗದು ಆಪ್ಷನಲ್ ಆಗಿದೆ, ಎಸೆನ್ಷಿಯಲ್ ಅಲ್ಲ, ಕಂಪಲ್ಸರಿ ಅಲ್ಲ, ಹೋಗ್ಲೇಬೇಕಂತೇನಿಲ್ಲ. ಹೋದ್ರು ಅಷ್ಟೇ, ಬಿಟ್ರು ಅಷ್ಟೇ. ನೋ, ಅದಲ್ಲ ಪ್ರಿಯರೇ. ನಿಮ್ ಜೀವಿತದಲ್ಲಿ ಚರ್ಚಿಗೆ ಹೋಗುವ ಆಸಕ್ತಿ ನಿಮ್ಗೆ ಕಡಿಮೆ ಆಗಿದೆಯಾ? ಮನಸ್ಸು ಬರುವುದಿಲ್ಲ. ಯಾಕೆ ಕೇಳ್ರಿ? ಬಿಸಿ. ಕಳೆದ ವಾರ ಯೇಸುಸ್ವಾಮಿ ಬಂದು ಹೋಗಿದ್ರೆ ಏನ್ ಮಾಡ್ತಿದ್ರಿ? ನೈಟ್ ಪ್ರೇಯರ್ ಅಲ್ಲಿ ಯಾರೆಲ್ಲ ಇದ್ರಿ ಅವ್ರನಿಗಾಗಿ ನಾನು ಎತ್ತಲ್ಪಡ್ತಾರೆ ಇವತ್ತು ಅಂದ್ಬಿಟ್ರಿ ಏನ್ ಮಾಡ್ತಿದ್ರಿ? ಜಸ್ಟ್ ನಾನು ಹೇಳ್ತೀರಿ, ಇಮ್ಯಾಜಿನ್ ಮಾಡ್ರಿ. ಯೇಸುಸ್ವಾಮಿ ಕಳೆದ ವಾರ ಬಂದ್ಬಿಟ್ಟಿದ್ರು, ಚರ್ಚಲ್ಲಿರೋರು ಎಲ್ಲರೂ ಎತ್ತಲ್ಪಟ್ಟಿದ್ರು, ನೀವೆಲ್ಲ ಇದ್ರೆ ಏನ್ ಮಾಡ್ತಿದ್ರಿ? ಈಗ ಭೂಮಿಯಲ್ಲಿ ಇತ್ಕೊಂಡು ಏನ್ ಮಾಡ್ತೀರ? ಅವಾಗ ಚರ್ಚೆಗೆ ಓಡಿ ಬರ್ತಿದ್ರು ಭಾನುವಾರ. ಓಡಿ ಬಂದ್ರೆ ಯಾರು ಸಿಗ್ತಾರೆ ನಿಮಗೆ ಭಾನುವಾರ ಚರ್ಚಲ್ಲಿ? ಆರಾಧನೆ ಮಾಡೋರು ಇರಲ್ಲ, ಬೋಧನೆ ಮಾಡೋರು ಇರೋದು. ಏನ್ ಮಾಡ್ತೀರಿ ಬಂದ ಅವಾಗ ಚರ್ಚಿಗೆ? ಕರ್ತನ ಬರೋಣ ಯಾವಾಗ ಗೊತ್ತಿಲ್ಲ. ಈಗಲೂ ಬರ್ಬೋದು, ಮುಂದಿನ ವಾರನೂ ಬರ್ಬೋದು. ಆರಾಧನೆ ನಡೆಯುವಾಗಲೇ ಬಂದಾಗ ಟಕ್ಕನೆ ಎದ್ಬಿಡ್ತಾರೆ ಕೆಲವರು. ಆವಾಗ ಏನ್ ಮಾಡ್ತೀರಿ? ಮನೆ ಕೂತ್ಕೊಂಡು ಅವಾಗ ಮಾಡ್ತಾ ಇರ್ರಿ ಬಿಸಿ. ಮನೇಲಿ ಕೂತ್ಕೊಂಡು ಬಿಸಿ ಏನ್ರಿ ಅವಾಗ? ಯೇಸುಸ್ವಾಮಿಗೆ ಹೇಳ್ರಿ, ನಾನು ಈಗ ಬರಲ್ಲ ಬಾಯ್. ಯೇಸುಸ್ವಾಮಿ ಹೇಳಿದ್ರೆ ಆಯ್ತು, ಅಲ್ಲೇ ಇರು. ಲಾಸ್ ನಿಮಗೆ, ದೇವರಿಗಿಲ್ಲ. ಅರ್ಥ ಮಾಡ್ಕೊಳ್ರಿ, ನೀವು ಎಲ್ಲಿ ಹೋಗ್ತಾ ಇದ್ದೀರಿ? ಆತ್ಮಿಕವಾಗಿ ಸೋದೋಮ್ ಕಡೆ ಹೋಗ್ತಾ ಇದ್ದೀರಿ, ಹಿಂಜಾರಿ ಹೋಗ್ತಾ ಇದ್ದೀರಿ. ಲೋಟ ತನಗೆ ಅರಿಯದೆ ತಿಳಿಯದೆ ಅಲ್ಲೆಲ್ಲಿ ಗುಡಾರ ಹಾಕ್ತಾ ಇದ್ದಾನೆ. ಅಲ್ಲೆಲ್ಲಿ ಹಸಿರು ಕಾಣ್ತಾ ಇದೆ, ಎಲ್ಲಿ ಹಸಿರುಮಯವಾಗಿದೆ, ನದಿ ಹರಿತಾ ಇದೆ, ಅಲ್ಲಿ ಹೋಗ್ತಾನೆ ಇದ್ದಾನೆ. ಹೋಗಿ ಆ ಕಣ್ಣಿನ ಆಸೆಗೆ ಒಳಪಟ್ಟು, ಶರೀರದ ಆಸೆಗೆ ಒಳಪಟ್ಟು ಎಲ್ಲಿ ಹೋಗಿ ಮುಟ್ಟದ ಗೊತ್ತೇ ಇಲ್ಲ ಅವನಿಗೆ. ಎಲ್ಲಿ ಹೋಗಿ ಮುಟ್ಟದ? ಸೊದೋಮ್ ಗೊಮೋರಕ್ಕೆ. ದೇವರು ನಾಶ ಮಾಡಲಿಕ್ಕೆ ಸಿದ್ಧ ಮಾಡಿದಂತ ಕ್ಷೇತ್ರಕ್ಕೆ ಹೋಗಿ ಸೆಟ್ಲ್ ಆದ. ಇದು ನಮ್ಮ ಲೈಫಲ್ಲಿ ನಡೀತದೆ ಗೊತ್ತಾಗದೆ. ಯಾಕೆಂದ್ರೆ ಈ ಶರೀರ ಆಸೆಗಳನ್ನು ತೋರಿಸ್ತಿರ್ತದೆ. ಕಣ್ಣಿನ ಆಸೆ, ಬದುಕು ಬಾಳಿನ ಡಂಬ, ಇವುಗಳನ್ನು ತೋರಿಸ್ತಾ ಹೋಗ್ತೀರಿ. ಒಂದು ದಿನ ಸೊದೋಮ್ ಗೊಮೋರ್ಗೆ ಹೋಗಿ ಫೋನ್ ಮಾಡಕ್ ಹೋಗ್ಬೇಡ್ರಿ, ಫೋನ್ ಎತ್ತದಿಲ್ಲ ನಾವು. ಪಾಸ್ಟ್ರೇ ಸೊದೋಮಿಗೆ ಬಂದ್ಬಿಟ್ಟಿದ್ದೀನಿ, ನಾನು ಮಾತ್ರ ಬರುದಿಲ್ಲ, ಅಲ್ಲೇ ಇರ್ರಿ.
ಸೋದೋಮ್ಗೆ ಹೋದ್ಮೇಲೆ ಫೋನ್ ಮಾಡಬೇಡ್ರಿ. ಸೋದೋಮ್ ಅಂದ್ರೆ ಅರ್ಥ ಮಾಡ್ಕೊಳ್ರಿ, ನಿಮ್ಮ ಜೀವಿತದ ಕೊನೆ ಕ್ಷಣಕ್ಕೆ ಹೋಗಿ ಪಾಸ್ಟ್ರೆ ಪ್ರಾರ್ಥಿಸ್ರಿ. ನಾವು ಬರೋದಿಲ್ಲ. ಈಗಲೇ ದೇವರು ಎಚ್ಚರಿಸ್ತಾ ಇದ್ದಾನೆ, ಎಚ್ಚರ ಪಡ್ಕೊಡ್ರಿ. ನಿಮ್ಮ ಲೈಫ್ ಹಾಳು ಮಾಡ್ಕೊಳ್ಬೇಡ್ರಿ. 4ನೇದೇನು ಗೊತ್ತಾ? ಯು ಆರ್ ಕಂಫರ್ಟೇಬಲ್ ವಿತ್ ದ ಥಿಂಗ್ಸ್ ದಟ್ ಯೂಸ್ ಟು ಕನ್ವಿಕ್ಟ್ ಯು. ಅಂದ್ರೇನು? ಆರಾಮದಾಯಕವಾದ ಜೀವಿತ ದೇವ್ರು ಕೊಟ್ಟ ಮೇಲೆ ಅದರಲ್ಲೇ ನಾವೇನಾಗ್ಬಿಡ್ತೇವೆ? ಕಂಫರ್ಟ್ ಆಗ್ಬಿಡ್ತೇವೆ. ಅಯ್ಯೋ ಮಳೆ ಬರ್ತದೆ, ಹೆಂಗೆ ಚರ್ಚಿಗೆ ಹೋಗೋದು? ಅಯ್ಯೋ ಭಯಂಕರ ಬಿಸಿಲಿದೆ, ಯಾಕೆ ಹೊರಗೆ ಹೋಗೋದು? ಆರಾಮ್ ಮನೇಲಿ ಕುತ್ಕೊಂಡ್ಬಿಡೋಣ. ಕಂಫರ್ಟೇಬಲ್ ಜೀವಿತ ಸಾಕು, ಮತ್ತೆ ಹೋಗೋದು ಬೇಡ. ಹೊರಗಡೆ ಬಾಳ ಬಿಸಿಲಲ್ಲ. ಎಷ್ಟು ಬಿಸಿಲಿದೆ? ಎಷ್ಟು ಡಿಗ್ರಿ ಬಿಸಿಲಿದೆ? ಇರ್ಲಿಕ್ಕೆ ಆಗುತ್ತ? 10 ನಿಮಿಷ ಮಾತಾಡ್ರಿ. 10 ನಿಮಿಷ ನಿಲ್ತೀರ ಬಿಸಿಲಲ್ಲಿ ಯಾರಾದ್ರೂ? ಏನಾಗತ್ತೆ? ತಲೆ ಸುತ್ತಿ ಬಿದ್ದ್ಬಿಡ್ತೇವೆ. ಹೌದಾ? ಕಂಫರ್ಟೇಬಲ್. ಉಪವಾಸ ಬರ್ರಿ ಅಂತ ಹೇಳಿದ್ರೆ ಏನ್ ಹೇಳ್ತೇವೆ? ಪಾಸ್ಟ್ ತಲೆ ಚಕ್ರ ಬರ್ತದೆ ಉಪವಾಸ ಬಂದ್ರೆ. ನೈಟ್ ಪ್ರೇಯರಿಗೆ ಬರ್ರಿ ಅಂದ್ರೆ ಪಾಸ್ಟ್ ನಿದ್ರೆಗೆಟ್ರೆ ಪಿತ್ತ ಆಗ್ತದೆ. ನರಕದಲ್ಲಿ ಏನಿದೆ ಗೊತ್ತಾ ನಿಮಗೆ? ಬಿಸಿಲು. ನರಕದಲ್ಲಿ ಎಷ್ಟು ಬಿಸಿಲಿದೆ ಗೊತ್ತಾ? ಬಿಸಿಲಲ್ಲ, ತಡ್ಕೊಳಕ್ಕೆ ಆಗಲ್ಲ. ಉಪವಾಸ ಇರಕ್ ಮನಸ್ಸು ಬರುದಿಲ್ಲ. ಅಲ್ಲಿ ನಿಮಗೇನು ಬಿರಿಯಾನಿ ತಿನ್ನಿಸ್ತಾರ ಮಾಡ್ರಿ? ನರಕದಲ್ಲಿ ಬಿರಿಯಾನಿ ತಿನ್ನಿಸ್ತಾರ? ತಿನ್ಲಿಕ್ಕೆ ಕುಡಿಲಿಕ್ಕೆ ಬೈಬಲ್ ಅಲ್ಲಿ ಬರ್ದದೆ ನೋಡ್ರಿ. ಶ್ರೀಮಂತ ವ್ಯಕ್ತಿಗೆ ಅಯ್ಯ ಒಂದು ಹನಿ ನೀರಾದ್ರೂ ಕೊಡು, ಲಾಜನ್ ಕಳಿಸಿ. ಒಂದು ಡ್ರಾಪ್ ನೀರು ಸಿಗಲ್ಲ ಎಲ್ಲಿ? ನರಕದಲ್ಲಿ. ಇಲ್ಲಿ ದೇವ್ರು ಎಲ್ಲ ಕೊಟ್ಟಿದ್ದಾನೆ. ಕೊಟ್ಟ ನಂತರ ಸಮಸ್ಯೆ ಆಗಿದೆ ದೇವರಿಗೆ. ಏನ್ ಗೊತ್ತಾ? ಎಲ್ಲ ಕೊಟ್ಟೆ, ದೇವ್ರನ್ನೇ ಮರೆತು ಬಿಟ್ರು. ಕಂಫರ್ಟೇಬಲ್ ಲೈಫ್. ಪ್ಲೀಸ್, ಹಲೋ, ದಯಮಾಡಿ ಹೇಳ್ತಾ ಇದ್ದೇನೆ, ಲೋಟನ ಹಾಗೆ ಸೊದೋಮ್ ಕಡೆಗೆ ಜಾರಿ ಹೋಗ್ಬೇಡ್ರಿ. ಓಕೆ, ಆತನ ಮಾಡಿದ 3ನೇ ಮಿಸ್ಟೇಕ್ ಏನ್ ಗೊತ್ತಾ? ಫಸ್ಟ್ ಮಿಸ್ಟೇಕ್ ಏನಾಗಿತ್ತು? ಆತನ ಅಬ್ರಾಮನ ಜೊತೆಗಿದ್ದ, ತಿಳ್ಕೊಂಡ ನಾನು ಸೇಫ್ ಅಂತ. 2ನೇ ಮಿಸ್ಟೇಕ್ ಏನ್ ಮಾಡ್ದ? ತಿಳಿಯದೆ ಕಣ್ಣಿನ ಆಸೆಗೆ ಒಳಪಟ್ಟು, ಶರೀರದ ಆಸೆಗೆ ಒಳಪಟ್ಟು ಸೊದೋಮ್ ಕಡೆಗೆ ಪ್ರಯಾಣಿಸಿದ, ಆತ್ಮಿಕವಾಗಿ ಜಾರಿ ಹೋಗ್ತಾ ಇದ್ದ. 3ನೇ ತಿಳ್ಕೊಡ್ರಿ, ಈಗ ಸೊದೋಮ್ಗೋದ, ಸೊದೋಮ್ ಪಟ್ಟಣದಲ್ಲಿ ಜೀವಿಸ್ತಿದ್ದಾನೆ. ಆದ್ರೂ ಈಗ ಏನಾಯ್ತು? ದೇವರು ಇಳಿದು ಬಂದ್ರು. ಎಲ್ಲಿ? ಲೋಟನ್ ಕಡೆ ಅಲ್ಲ, ಅಬ್ರಾಮ್ ಕಡೆ. ನೀವು 14ನೇ ಅಧ್ಯಾಯ ಓದುವಾಗ ದೇವರು ಇಬ್ರು ದೇವದೂತರ ಜೊತೆಗೆ ಅಬ್ರಾಮನ ಮನೆಗೆ ಬರ್ತಾರೆ. ತಿಳಿದ್ರು, ಸ್ವತಃ ದೇವರೇ ಬಂದ್ರು ಅಬ್ರಾಮನ ಮನೆಗೆ. ಇಬ್ರು ದೇವದೂತರು, ಅಬ್ರಾಮ್ ಬರುವಾಗ ಇವನು ಮಾರ್ಕೆಟ್ ಅಲ್ಲಿ ಸಿಕ್ಕ ಅಬ್ರಾಮ. ಯಾರಿಗೆ? ದೇವದೂತರಿಗೆ, ದೇವರಿಗೆ. ಮಾರ್ಕೆಟ್ ಅಲ್ಲಿ ಸಿಕ್ಕಾಗ ಓಡುಗ, ಅಯ್ಯೋ ದಣದು ಬಂದಿದ್ದೀರಂತ ಅವ್ರನ್ನ ಮನೆಗೆ ಕರ್ಕೊಂಡ್ಬಂದು ಕುಡಿಲಿಕ್ಕೆ ನೀರು ಕೊಚ್ಚು, ಒಳ್ಳೆ ಟಗರನ್ನ ಅಥವಾ ಏನೋ ಒಂದು ಒಳ್ಳೆ ಕರುವನ್ನ ಕಟ್ ಮಾಡಿ ಅವರಿಗೆ ಊಟ ಮಾಡಿಸ್ಲಿಕ್ಕೆ ಪ್ರಾರಂಭಿಸ್ತ. ಇವನು ಮಾಡಿದ ಅತಿಥಿ ಸತ್ಕಾರ ನೋಡಿ ದೇವರೊಂದು ಮಾತು ಹೇಳ್ತಾರೆ, ಅಬ್ರಾಮನೇ, ನಿನ್ನ ಮಗು ಇಲ್ಲಲ್ಲ, ಆದ್ರೆ ಮುಂದಿನ ವರ್ಷ ನಿನಗೇನಾಗತ್ತೆ? ಒಂದು ಗಂಡು ಮಗು ಹುಡ್ತದೆ. ಆ ಕಿಟಕಿಯಿಂದ ಕೇಳಿಸ್ಕೋತಾ ಇದ್ಲು ಯಾರು? ಗಿಜಿ 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 ನಕ್ಕು ಬಿಟ್ಲು. ಯಾಕೆ? ಅವಳು ಮುದುಕಿ ಆಗಿದ್ಲು. ನಕ್ಕು, ಏನು ಹುಚ್ಚರ ಮಾತಾಡ್ತಾರೆ ಇವರು. ನಾನು ಗರ್ಭ ಸತ್ತು ಹೋಗಿದೆ, 90 ವರ್ಷ ಆಗಿದೆ. ಅಬ್ರಾಹ್ಮನಿಗೆ ಹೇಳ್ತಾ ಇದ್ದಾರೆ ಮಕ್ಕಳಾಗ್ತಾರೆ. ಇದನ್ನ ದೇವ್ರು ನೋಡಿ ಹೇಳ್ತಾರೆ, ಬಾರಮ್ಮ ಇಲ್ಲಿ. ಯಾಕೆ ನಕ್ಕಿ? ನಾನು ನಗ್ಲಿಲ್ಲ. ಸುಳ್ಳು ಹೇಳ್ಬೇಡ, ನಕ್ಕಿಯಲ್ಲಿ ಹೇಳು. ನಾ ನಕ್ಕಿದ್ದೀನಿ ಸ್ವಾಮಿ. ಇಲ್ಲಿ ಹೆಂಗೆ ಇದಾರೆ, ಬಹಳ ಜನ ನಗೋರಿದ್ದಾರೆ. ಎಂತ ನಗ್ತಾರೆ ಗೊತ್ತವರು? ಆ ನಗುವಲ್ಲೇ ಸಾಯಿಸಿರ್ತಾರೆ ಕೆಲವ್ರನ್ನ, ಆ ನಗುವಲ್ಲೇ ಕೆಲವ್ರನ್ನ ಕೆಳಗೆ ಬೀಳಿಸಿರ್ತಾರೆ. ಅವಳು ಹಂಗೆ ಮಾಡಿದ್ಲು. ನಂಬೋದಿಲ್ವಾ ನೀನು? ಇಲ್ಲ ಸ್ವಾಮಿ, ನಂಬ್ತೇನೆ. ತಿಳ್ಕೊಡ್ರಿ, ಅಬ್ರಾಮ್ ಜೊತೆಗೆ ಹೇಳಿದ್ಮೇಲೆ ಆಕ್ಚುಲಿ ಅಬ್ರಾಮ್ ಮನೆಗೆ ಬಂದಿದ್ದು ಎದಕ್ಕೆ ಗೊತ್ತಾ? ಅವರು ಗಂಡು ಮಗನ್ ಕೊಡಕ್ ಅಷ್ಟೇ ಅಲ್ಲ, ಸೊದೋಮ್ ಬಗ್ಗೆ ಹೇಳಕ್ಕೆ. ದೇವ್ರ ಏನ್ ಮಾಡ್ತಾರೆ, ನಾನು ಸೊದೋಮ್ ನಾಶ ಮಾಡೋದಕ್ಕಿಂತ ಮುಂಚೆ ಅಬ್ರಾಮನಿಗೊಂದು ಮಾತು ಹೇಳೋದು ಒಳ್ಳೇದು. ಅಬ್ರಾಮನಿಗೆ ಹೇಳಿದೆ ಏನ್ ಮಾಡೋದು ಬೇಡ ಅಂತೇಳಿ ದೇವ್ರು ಸ್ವತಃ ಈ ಮಾತನ್ನ ಹೇಳಕ್ ಅಬ್ರಾಮನ್ ಜೊತೆ ಬರುತ್ತೆ. ತಿಳ್ಕೊಂಡ್ರಾಗ ಅಬ್ರಾಮನ್ ದೇವ್ರೊಟ್ಟಿಗೆ ಎಷ್ಟು ಹತ್ತಿರವಾಗಿದ್ದ. ಅಬ್ರಾಮನಿಗೆ ಹೇಳದೆ ನಾನು ಸೊದೋಮ್ ಗೊಮೋರ ನಾಶ ಮಾಡೋದು ಸರಿಯಲ್ಲ, ಒಂದ್ ಮಾತು ತಿಳಿಸೋಣ ಅಂತ
ದೇವರೇ ಬಯಸ್ತಾನಂದ್ರೆ ದೇವರ ದೃಷ್ಟಿಯಲ್ಲಿ ಅಬ್ರಾಮನು ಎಷ್ಟು ಮಾನ್ಯನಾಗಿದ್ದನು. ಕಾರಣ ಅವನು ದೇವರಿಗೆ ಹತ್ತಿರವಾಗಿದ್ದ. ಲೋಟ ದೇವರಿಗೆ ದೂರ ಆಗಿದ್ದ. ಅವಾಗ ದೇವರು ಹೇಳ್ತಾರೆ, ನೋಡು ಅಬ್ರಾಮ, ನಾನು ಸೊದೋಮ್ ಗೊಮೋರ ನಾಶ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ಅವಾಗ ಇವನಿಗೆ ಆಶ್ಚರ್ಯ, ಅಯ್ಯೋ ಸ್ವಾಮಿ, ಅಲ್ಲಿ ಯಾರಿದ್ದಾರೆ? ನನ್ನ ತಮ್ಮನ ಮಗ, ಇಬ್ರು ಹೆಣ್ಮಕ್ಕಳು, ಹೆಂಡತಿ. ಅಯ್ಯೋ, ಅದಕ್ಕೆ ಒಂದು ರಿಕ್ವೆಸ್ಟ್ ಮಾಡ್ತಾನೆ, ಸ್ವಾಮಿ ಒಂದು 50 ಜನ ಆ ಊರಲ್ಲಿ ರಕ್ಷಣೆ ಹೊಂದಿದವರು ನೀತಿವಂತರಿದ್ರೆ ರಕ್ಷಿಸ್ತೀಯಾ? ಆ ದೇವ್ರು ಹೇಳ್ತಾರೆ, ಧಾರಾಳವಾಗಿ ರಕ್ಷಿಸ್ತೇನೆ ಮಗ. ಅವಾಗ ಇವ್ ಕೌಂಟ್ ಮಾಡ್ತಾನೆ, ಎಲ್ಲದರ 50 ಮತ್ತೆ ಬರ್ತಾನೆ. ಅವನ್ ತಿಳ್ಕೊಂಡ ಲೋಟ ಹೋಗಿ ಸುವಾರ್ತೆ ಎಲ್ಲ ಸಾರಿ ಕೆಲವ್ರನ್ನ ರಕ್ಷಣೆಗೆ ತಗೊಂಬಂದಿರ್ತಾನೆ ತಿಳ್ಕೊಂಡಿರ್ತಾರೆ. ಆದ್ರೆ ಈ ಮನುಷ್ಯ ಸುವಾರ್ತೆ ಸಾರಮಲ್ಲ, ಹೋಗಿ ಸೆಟ್ಲ್ ಆಗಿದ್ದಾನೆ ಸೊದೋಮ್ ಗೊಮೋರದಲ್ಲಿ, ಅವ್ರ ಜೊತೆಗೆ ಅವನು ಬಿದ್ದಿದ್ದಾನಲ್ಲಿ. ಆಮೇಲೆ ಏನ್ ಮಾಡಿದ್ರು, ಸ್ವಾಮಿ 40 ಜನ ಕಡಿಮೆ ಮಾಡ್ತಾ ಬರ್ತಿದ್ದಾನೆ. ಓಕೆ ಮಗ, 40ಕ್ಕೂ ನಾನು 40 ಜನ ನೀತಿವಂತರು ಸಿಕ್ಕರು ಆ ಊರನ್ನ ನಾನು ನಾಶ ಮಾಡೋದಿಲ್ಲ. ನೆಕ್ಸ್ಟ್ 40 ಜನ ಇಲ್ಲ ಅಂತ ಗೊತ್ತಾಯ್ತು. ಮತ್ತೆ 30ಕ್ಕೆ ಬಂದ, ಮತ್ತೆ 20ಕ್ಕೆ ಬಂದ, ಲಾಸ್ಟಿಗೆ ಎಲ್ಲಿಗೆ ಬಂದ? 10ಕ್ಕೆ ಬಂದ. ಸ್ವಾಮಿ 10 ಜನ ಇದ್ರು ಸಾಕ? ಕಡೆಗೆ ದೇವ್ರು ಹೇಳಿದ್ರು, ಆಯ್ತಪ್ಪ 10 ಜನ ಇದ್ರು ಸಾಕು, ನಾನು ಅದನ್ನೇನ್ ಮಾಡೋದಿಲ್ಲ, ನಾಶ ಮಾಡು. ಅಲ್ಲಿ ಎಷ್ಟು ಜನ ಇದ್ರು? 10 ಜನ ಇದ್ರೆ ಉಳಿಸ್ತಿದ್ರು, ಬಟ್ ಉಳ್ಸಕ್ ಆಗುದಿಲ್ಲ. ಆದ್ರೂ ಅಬ್ರಾಮನಿಗೋಸ್ಕರ ದೇವರು ತನ್ನಿಬ್ರು ದೂತರನ್ನ ಕಳಿಸ್ಕೊಡ್ತಾರೆ. ನೀವು ಏನ್ ಮಾಡ್ರಿ, ಇಬ್ರು ಸೊದೋಮ್ಗೆ ಹೋಗ್ರಿ, ಆ ಫ್ಯಾಮಿಲಿಯನ್ನ ಊರಿಂದ ಹೊರಗೆ ತಗೊಂಬರ್ರಿ. ದೇವರು ಹೋಗ್ಲಿಲ್ಲ. ಹಲೋ ನೋಡ್ರಿ, ಬಹಳ ಇಂಪಾರ್ಟೆಂಟ್. ದೇವರು ಹೋಗ್ಲಿಲ್ಲ. ದೇವ್ರು ಯಾರ ಜೊತೆಗೆ ಉಳಿದ್ರು? ಅಬ್ರಾಮನ ಜೊತೆಗೆ ದೇವರು ಉಳಿದ್ರು, ಲೋಟನ್ ಕಡೆ ಹೋಗ್ಲಿಲ್ಲ. ದೇವರು ಇಬ್ಬರನ್ನ ಕಳಿಸ್ಕೊಟ್ರು, ನೀವು ಹೋಗ್ರಿ, ಲೋಟನಿಗೆ ವಿಷಯ ತಿಳಿಸ್ರಿ. ಇವನು ಲೋಟ ಮಾರ್ಕೆಟ್ ಮೀನ್ ಮಾರ್ತಾ ಇದ್ ನನಗೆ ಗೊತ್ತಿಲ್ಲ. ದೇವದೂತರು ಹೋಗಿದ್ದೆ ತಕ್ಷಣ ಇವನು ಸಹ ಅವರಿಬ್ಬರನ್ನ ಮನೆ ಕರ್ಕೊಂಡ್ ಬರುವಾಗ ಆ ಊರಿಗೆ ಹೊಸಬರು ಇವರು. ಆ ಊರಿಷ್ಟು ಹೊಲಸಾಗಿತ್ತಂದ್ರೆ ಪುರುಷರನ್ನು ಬಿಡ್ತಿರ್ಲಿಲ್ಲ ಅವರು. ಯಾರಾದ್ರೂ ಊರಿಗೆ ಹೊಸಬರಾಗಿ ಪುರುಷರು ಹೋದ್ರು ಅವ್ರನ್ನು ಬಲಾತ್ಕಾರ ಮಾಡುವಂತ ಹೊಲಸವರು. ಯಾವಾಗ ಈ ದೇವದೂತರು ಇಬ್ರು ಹೋದ್ರು, ಆ ಇಬ್ರು ದೇವದೂತರಿಂದ ಜನ ಬೆನ್ನತ್ತಿದ್ರು, ಇವ್ರನ್ನ ಕೆಡಿಸ್ಬಿಡೋಣ ಅಂತೇಳಿ. ಅಂತ ಗಲೀಜಾದ ಊರಲ್ಲಿ ಯಾರಿದ್ದಾರೆ? ಅವನಿಗೆ ಗೊತ್ತಿಲ್ಲ ಯಾವ ಊರಲ್ಲಿ ಇದ್ದಾನೆ. ತಿಳ್ಕೊಡ್ರಿ, ಆತ್ಮಿಕವಾಗಿ ಹಿಂಜಾರಿ ಹೋಗ್ತಾ ನಾವ್ ಎಲ್ಲಿರ್ತೀವಿ ಅಂತ ಹೊಲಸಾದ ಜಾಗದಲ್ಲಿರುವಂತ ಪರಿಸ್ಥಿತಿ ಬರ್ತದೆ. ಏನ್ ಹೇಳಿಕ್ ಇಷ್ಟಪಡ್ತಾ ಇದ್ದೀನಂದ್ರೆ, ಈಗ ಈ ದೇವದೂತರು ಇಬ್ರು ಹೋದ ಮೇಲೆ ಜನ ಎಲ್ಲ ಬೆನ್ನತ್ತಿ ಅವ್ರ ಮನೆ ಬಾಗ ಡಬ ಹೊಡಿಲಿಕ್ಕೆ ಶುರು ಮಾಡಿದ್ರು. ಅವರಿಬ್ಬರನ್ನ ಹೊರಗೆ ಕಳಿಸು, ಇವತ್ತು ಅವ್ರು ನಾವು ಕೆಡಿಸ್ತೇವೆ ಅನ್ನುವಾಗ ಲೋಟ ಏನಂದ ಗೊತ್ತಾ, ಅಯ್ಯೋ ಬೇಡ, ಅವ್ರು ನಮ್ಮ ಅತಿಥಿಗಳು, ಬೇಕಾದ್ರೆ ನಾನು ಇಬ್ರು ಹೆಣ್ಮಕ್ಳಿದಾರ ಕೊಟ್ಬಿಡ್ತೀನಂದ. ಆದ್ರೆ ದೇವದೂತರು ಬಿಡ್ತಾರ? ಎಲ್ಲರಿಗೂ ಕುರುಡ್ರನ್ನಾಗಿ ಮಾಡ್ಬಿಟ್ರು ದೇವ್ರು. ಅವ್ರ ಕಣ್ಣು ಕಾಣದೆ ಎಲ್ಲೆಲ್ಲ ಹೋಗ್ಬಿಟ್ರು. ಆಗ ಈ ದೇವದೂತರು ಒಂದು ಮಾತು ಹೇಳ್ತಾರೆ, ಏನ್ ಗೊತ್ತಾ? ಅದನ್ನೇ ಓದೋಣ ಈಗ. ಓಕೆ, ಸೊ 3ನೇ ವಿಷಯದಲ್ಲಿ ನಾವು ನೋಡುವಾಗ, ಓಕೆ ನಾವು ಎಲ್ಲರೂ ವಾಕ್ಯ ತೆಗೆಯೋಣ. ನಾವು ಈ ಸ್ಥಳವನ್ನು ನಾಶ ಮಾಡುವುದಕ್ಕಾಗಿ ಬಂದವರು. ಓಕೆ, ಓಕೆ. ಏನ್ ಹೇಳ್ತಿದ್ದಾರೆ? ನೀನು ಇಲ್ಲಿಂದ ಎಲ್ಲಿ ಹೋಗ್ಬೇಕು ಈಗ? ಓಕೆ, ಹೋದ್ರಿ 15ನೇ ವಚನ ಓದಮ್ಮ. ಹೊತ್ತು ಮೂಡೋದಕ್ಕಿಂತ ಮುಂಚೆ ತ್ವರೆಪಡಿಸುವಾಗ ಅವನು ಇನ್ನೂ ಹೋಗಕ್ ಮನಸ್ಸಿಲ್ಲ. ಅಂದ್ರೆ ಸೊದೋಮ್ ಬಿಡಕ್ ಮನಸ್ಸೇ ಇಲ್ಲ ಅವನಿಗೆ. ಇನ್ನೂ ಏನ್ ಮಾಡ್ತಿದ್ದಾನೆ ಗೊತ್ತಾ? ಇಲ್ಲಿಂದ ಅಲ್ಲಿ ಹೋಗ್ತಾನೆ, ಒಳಗೆ ಹೋಗ್ತಾನೆ, ಹೊರಗೆ ಬರ್ತಾನೆ. ಅಂದ್ರೆ ಏನು? ಸೊದೋಮ್ ಬಿಟ್ಟು ಹೋಗಕ್ಕೆ ಮನಸ್ಸಿಲ್ಲ.
ಇವತ್ತಿನ ಸಮಸ್ಯೆ ಏನು ಗೊತ್ತಾ, ಒಂದು ಸಾರಿ ನೀನು ಸೋದಮ್ಗೆ ಹೋದ್ರೆ ಹೋಗೋದು ಈಸಿ, ಹೋದ್ಮೇಲೆ ಅಲ್ಲಿಂದ ವಾಪಸ್ ಬರೋದು ಬಹಳ ಕಷ್ಟ. ಯಾಕೆ? ಅದು ನಿಮ್ಮನ್ನ ಬಿಡುದಿಲ್ಲ. ನೀವು ಹೋಗಕ್ ಮನಸ್ಸು ಮಾಡಿದ್ರು ಸೋದಮ್ ನಿಮ್ಮನ್ನು ಬಿಡಲ್ಲ. ಅರ್ಥ ಏನು? ಮತ್ತೆ ನೀನು ದುಷ್ಟರ ಸಹವಾಸಕ್ಕೆ ಬಿದ್ರೆ, ದುಶ್ಚಟಕ್ಕೆ ಒಳಗಾದ್ರೆ, ನೀನು ಬಿಟ್ಟು ಬಂದ ಪಾಪವನ್ನು ಮತ್ತೆ ಮಾಡಕ್ ಶುರು ಮಾಡಿದ್ರೆ, ಬಿಟ್ಟು ಬಂದ ಚಟ ಮತ್ತೆ ಶುರು ಮಾಡಿದ್ರೆ, ಅದನ್ನ ಬಿಡಕ್ ಮನಸ್ಸು ಮಾಡಿದ್ರು ಅದು ನಿನ್ನನ್ನು ಬಿಡಲ್ಲ. ತಿಳ್ಕೊಡ್ರಿ ಎಷ್ಟು ಡೇಂಜರ್. ಆಲ್ರೆಡಿ ಒಂದ್ಸರಿ ದೇವ್ರು ನಿನ್ನ ಬಿಡಿಸಿದ್ರು, ಆದ್ರೆ ನಿನಗೆ ಗೊತ್ತಿಲ್ಲದಂಗೆ ಮತ್ತೆ ಆತ್ಮಿಕವಾಗಿ ಹಿಂಜಾರಿ ಅದರಲ್ಲೇ ನೀನು ಬೆಳಗಿದೀಯಾ. ಈಗ ಅದನ್ನ ಬಿಡ್ಲಿಕ್ಕೆ ಮನಸ್ಸಾಗ್ತಾ ಇಲ್ಲ. ಅದಕ್ಕೆ ಬಹಳ ಜನರಿಗೆ, ದೇವ ಜನರಿಗೆ, ಯೌವನಸ್ಥರಿಗೆ ಕೇಳ್ರಿ, ಆ ದುಶ್ಚಟದಿಂದ ಹೊರಗಡೆ ಬಿಡಕ್ಕಾಗಲ್ಲ. ಅಡಿಕ್ಷನ್ ಆಗಿರ್ತಾರೆ, ಕೆಲವು ಅಡಿಕ್ಟ್ ಆಗಿರ್ತಾರೆ ಚಟಗಳಿಗೆ. ಬಿಡು ಅಂತ ಹೇಳಿದ್ರೆ ಹ್ಞೂ ಅಂತಾರೆ, ಬಿಡುದಿಲ್ಲ. ಅದೇ ಪರಿಸ್ಥಿತಿ ಇಲ್ಲ ಆಗಿದೆ. ಆದ್ರೆ ದೇವರು ಅಬ್ರಾಮನ ಮೇಲೆ ಪ್ರೀತಿ ಇರುವುದರಿಂದ ಏನ್ ಮಾಡಿದ್ರು ಗೊತ್ತಾ? ಇವರು ಬರಕ್ ಮನಸ್ಸಿಲ್ಲ, ಆದ್ರೆ ದೇವದೂತರು 16ನೇ ವಚನ ಏನ್ ಮಾಡ್ತಾರೆ ಗೊತ್ತಾ? ಅವರು ತಡ ಮಾಡಲು ಯೆಹೋವನು ಅವನನ್ನ ಕನಿಕರಿಸಿದ್ರಿಂದ ಆ ಮನುಷ್ಯರು ಅವನನ್ನು, ಅವನ ಹೆಂಡತಿಯ ಮಕ್ಕಳನ್ನು ಕೈ ಹಿಡಿದು ಹೊರಗೆ ತಂದು ಊರಾಚಿ ಬಿಟ್ರು. ಕೈ ಹಿಡ್ಕೊಂಡು ಎಳ್ಕೊಂಡ್ ಬಂದ್ಬಿಟ್ರು, ಇನ್ ಮುಂದಾದ್ರೂ ಹೋಗ್ರಿ. ಅಲ್ಲಿ ಒಂದು ಮಾತು ಹೇಳ್ತಾರೆ. ಇದು ಮಾತು ನನಗೆ ಇವತ್ತು ನನ್ನ ಸಂದೇಶದ ಕೊನೆ ಪಾಯಿಂಟ್. ಏನು ಬಹಳ ಇಂಪಾರ್ಟೆಂಟ್. 17ನೇ ವಚನ ಓದೋಣ. ಹಲೋ, ಎಲ್ಲಿ ಓಡೋಗು? ಎಲ್ಲಿ ಓಡೋಗ್ಬೇಕ್ರಿ? ಬೆಟ್ಟಕ್ಕೆ ಓಡೋಗು ಅಂತ ಹೇಳಿದ್ರೆ ಅಲ್ಲಿ ಲೋಟನ ಸಮಸ್ಯೆ ಏನ್ ಗೊತ್ತಾ? ಸ್ವಾಮಿ ಬೆಟ್ಟ ಬೇಡ, ಇಲ್ಲೇ ಊರ ಒಂದು ಗವಿ ಇದೆ, ಗವಿ ಒಳಗೆ ಹೋಗಕ್ ಮನಸ್ಸು, ಅಪ್ಪಣೆ ಕೊಡು, ತಿಳ್ಕೊಡು. ದೇವರನ್ನು ಸ್ಪಷ್ಟವಾಗಿ ಎಲ್ಲಿ ಹೋಗಂತಿದ್ದಾರೆ? ಗೋ ಟು ದ ಮೌಂಟೇನ್. ಮೌಂಟೇನ್ ಅಂದ್ರೆ ಏನ್ ಗೊತ್ತಾ? ಬೆಟ್ಟ. ಬೆಟ್ಟ ಅಂದ್ರೆ ಏನು? ಮೌಂಟೇನ್. ಮೌಂಟೇನ್ ಮೀನ್ಸ್ ದೇವರು ಭೇಟಿಯಾಗುವ ಸ್ಥಳ. ತಿಳ್ಕೊಡ್ರಿ, ಬೈಬಲ್ ಅಲ್ಲಿ ನೀವು ನೋಡ್ರಿ, ಅಬ್ರಾಮ ಇಸಾಕನನ್ನು ಎಲ್ಲಿ ಅರ್ಪಿಸಿದ? ಬೆಟ್ಟ. ಮೋಶೆ ದೇವರನ್ನ ಎಲ್ಲಿ ಭೇಟಿಯಾದ? ಬೆಟ್ಟ, ಮೌಂಟೇನ್. ಕರೆಕ್ಟಾ? ತಿಳ್ಕೊಡ್ರಿ, ಅಬ್ರಾಮನು ಮಗನನ್ನು ಬಲಿ ಅರ್ಪಿಸಕ್ಕೆ ಹೋದಾಗ ಅಬ್ರಾಮನ ಜೊತೆಗೆ ದೇವರು ಮಾತಾಡೋದು ಬೆಟ್ಟದ ಮೇಲೆ. ಮೋಶೆ ದೇವರನ್ನ ಭೇಟಿಯಾಗಿದ್ದು ಬೆಟ್ಟದ ಮೇಲೆ. ಮೋಶೆ ಜೊತೆಗೆ ದೇವರು ಮಾತನಾಡಿ ದಶಾಗಣ ಕೊಟ್ಟಿದ್ದು ಎಲ್ಲಿ? 10 ಕಮಾಂಡ್ಮೆಂಟ್ ಸಿಕ್ಕಿದ್ದು ಎಲ್ಲಿ? ಬೆಟ್ಟದ ಮೇಲೆ. ಎಲಿಯನು ಬಲಿಯನ್ನು ಅರ್ಪಿಸುವುದಕ್ಕಾಗಿ ಆದುಕೊಂಡ ಸ್ಥಳ ಬೆಟ್ಟ. ಯೇಸು ಸ್ವಾಮಿ ರೂಪಾಂತರಗೊಂಡಿದ್ದು ಬೆಟ್ಟ. ಯೇಸು ಸ್ವಾಮಿ ಪರಲೋಕ ಆರೋಹಣವಾಗಿ ಹೋಗಿದ್ದು ಬೆಟ್ಟದಿಂದ. ಆತನ ತಿರುಗಿ ಬರುವುದು ಸಹ ಬೆಟ್ಟದ ಮೇಲೇನೆ. ದೇವರು ಹೇಳ್ತಿದ್ದಾರೆ, ಲೋಟನೆ ಬೆಟ್ಟಕ್ಕೆ ಓಡಿ ಹೋಗು. ದೇವರ ಸಂರಕ್ಷಣೆ ಇರುವ ಸ್ಥಳ ಅದೇ 91ನೇ ಕೀರ್ತನೆ. ಪರಾತ್ಪರನ ಮೊರೆ ಹೋಗು, ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರ್ತೀಯ. ಅದು ದೇವರ ಸುರಕ್ಷಿತವಾದ ಸ್ಥಳ. ನೀನ್ ಬೆಟ್ಟಕ್ಕೆ ಓಡಿ ಹೋಗು ಅಂತ ಹೇಳಿದ್ರೆ ನಮ್ಮ ಲೋಟ ಏನ್ ಮಾಡ್ತಿದ್ದಾನೆ ಗೊತ್ತಾ? ಅಲ್ಲಿ ಒಂದು ಮಾತು ಹೇಳ್ತಾನೆ, ಹೋದ್ರಿ ಸ್ವಾಮಿ. ಅದಕ್ಕೆ ಲೋಟನು 18ನೇ ವಚನ ಹೋದ್ರಿ. ಆ ಏನ್ ಹೇಳ್ತಿದ್ದಾನೆ? ಹಲೋ, ಬೆಟ್ಟಕ್ಕೆ ಓಡಿ ಹೋಗಕ್ ಆಗಲ್ಲ ಸ್ವಾಮಿ. ಯಾಕೆ? ಬೆಟ್ಟ ಅಂದ್ರೆ ಹತ್ತಬೇಕು, ಕಷ್ಟ. ಬೆಟ್ಟ ಹತ್ತದ ಅರ್ಥ ಏನ್ ಗೊತ್ತಾ ಪ್ರಿಯರೇ? ದೇವರ ಹತ್ತಿರಕ್ಕೆ ಸಮೀಪಕ್ಕೆ ಬರುವುದು. ಬೆಟ್ಟ ಹತ್ತೋದಂದ್ರೆ ಏನ್ ಗೊತ್ತಾ? ದೇವರಿಗಾಗಿ ಪ್ರಯಾಸ ಪಡೋದು. ಪಾಸ್ಟ್ರೆ ನೈಟ್ ಪ್ರೇಯರ್ ಬ್ಯಾಡ್ರಿ, ಸಂಡೇ ಒಂದ್ ದಿವಸ ಬರ್ತೇನೆ. ಯಾಕೆ? ನೈಟ್ ಪ್ರೇಯರ್ ಕಷ್ಟ. ಬೆಟ್ಟ ಹತ್ತದಂಗೆ ನಮಗೆ. ಉಪವಾಸಕ್ಕೆ ಬರ್ರಿ, ಫಾಸ್ಟ್ ಉಪವಾಸ ಬೇಡ, ಸಂಡೇ ಉಳಿದ ದಿವಸ ಎಲ್ಲ ಬೆಟ್ಟ. ಅವರಿಗೆ ಚರ್ಚಿಗೆ ಬರುದು ಬೆಟ್ಟ, ಉಪವಾಸ ಇರುವುದು ಬೆಟ್ಟ, ರಾತ್ರಿ ಪ್ರಾರ್ಥನೆ ಬರುವುದು ಬೆಟ್ಟ. ಅಲೋ, ನೀನ್ ಬೆಟ್ಟ ಹತ್ತಲಿಲ್ಲ ಆದ್ರೆ ದೇವರನ್ನ ಭೇಟಿಯಾಗಕ್ಕಾಗಲ್ಲ. ಬೆಟ್ಟ ಹತ್ತುವುದೇ ಪ್ರಯಾಸ, ದೇವರ ಸಮೀಪಕ್ಕೆ ಬರುವುದು ಪ್ರಯಾಸ. ಸುಮ್ಮನೆ ದೇವರು ಸಿಗುವುದಿಲ್ಲ. ಅಲ್ಲಿ ಒಂದು ಎಕ್ಸ್ಕ್ಯೂಸ್, ಸ್ವಾಮಿ ಬೆಟ್ಟ ಬೇಡ, ಎಲ್ಲಿ ಹೋಗ್ತೀವಿ? ಒಂದು ಗವಿ. ಗವಿ ಅಂದ್ರೆ ಏನು? ಗವಿ ಏನ್ ಇಂಡಿಕೇಟ್ ಮಾಡ್ತದೆ?
ಗೊತ್ತಾ ನಿಮಗೆ? ಗವಿಯಲ್ಲಿ ನಡೆಯುವ ಕೆಲಸಗಳು ಯಾವುವು? ಗವಿಯಲ್ಲಿ ಯಾವ ಕೆಲಸ ನಡೀತವೆ? ಎರಡೇ ಕೆಲಸ ನಡೆಯೋದಲ್ಲಿ. ಒಂದು ಸೆಕ್ಷುವಲ್ ಇಮ್ಮೊರಾಲಿಟಿ, ಇನ್ನೊಂದು ಆಲ್ಕೋಹಾಲಿಸಮ್, ಜೂಜಾಟ. ಇವೆಲ್ಲ ಎಲ್ಲಿ ಆಡ್ತಾರೆ? ಓಪನ್ ಪ್ಲೇಸ್ ಅಲ್ಲಿ ಜೂಜಾಟ ಆಡ್ತಾರ? ನೋ, ಯಾರಿಗೂ ಗೊತ್ತಿಲ್ಲೋ ಗವಿಯಲ್ಲಿ ಜೂಜಾಟ ಆಡ್ತಾರೆ. ಪಾರ್ಟಿಯಲ್ಲಿ ಮಾಡ್ತಾರೆ ಕುಡಿದು. ಓಪನ್ ಪ್ಲೇಸ್ ಅಲ್ಲ, ಎಲ್ಲಿ ಮಾಡ್ತಾರೆ ಕುಡಿದು? ರಹಸ್ಯವಾಗಿ, ಯಾರಿಗೂ ಗೊತ್ತಿಲ್ಲದೆ ಇರುವಂತ ಗವಿ. ಸೆಕ್ಸುವಲ್ ಇಮ್ಮೊರಾಲಿಟಿ ಎಲ್ಲಿ ಮಾಡ್ತಾರೆ? ಓಪನ್ ಪ್ಲೇಸ್ ಅಲ್ಲ, ಅಲ್ಲೂ ಮಾತಾಡ್ರಿ. ವ್ಯಭಿಚಾರ ಎಲ್ಲಿ ನಡೀತದೆ? ವ್ಯಭಿಚಾರ ಓಪನ್ ಆಗಿ ನಡೀತದ? ನೋ, ದಟ್ ಈಸ್ ಸೀಕ್ರೆಟ್ ಗವಿ. ಅವನು ಅಲ್ಲಿ ಹೋಗ್ಲಿಕ್ಕೆ ಬಯಸಿದ. ದೇವ್ರು ಹೇಳ್ತಾರೆ, ಮಗನೇ ಬೆಟ್ಟಕ್ಕೆ ಓಡೋಗು. ಬೇಡ, ನಾವು ಗವಿಯಲ್ಲಿ ಹೋಗಿ. ಏನಾಯ್ತು ಗವಿಯಲ್ಲಿ ಹೋದಾಗ? ಇಬ್ರು ಸ್ವಂತ ಹೆಣ್ಮಕ್ಕಳೇ. ಅವ್ರು ತಿಳ್ಕೊಂಡು ನಮ್ಮ ಜೀವಿತ ಹಾಳಾಯ್ತು ಅಂತೇಳಿ ಅಪ್ಪಗೆ ಕುಡಿಸಿದ್ರು. ಯಾರಿಗೆ? ಲೋಟಗೆ. ಫಸ್ಟ್ ದೊಡ್ಡ ಮಗಳು ಕುಡಿಸಿದ್ಲು, ನಾನು ಇವನ್ ಜೊತೆ ಮಲಗ್ತೇನೆ, ಒಂದು ಮಗು ಆಗ್ತದೆ ಮಕ್ಕಳು. ಆಮೇಲೆ 2ನೇ ದಿವಸ ಸಣ್ಣ ಮಗಳು ಕುಡಿಸಿದ್ಲು. ಎಲ್ಲಿ ನಡೀತಾ ಇದೆ ಎಲ್ಲ ಕೆಲಸ? ಎಲ್ಲಿ? ನಿಮಗೇನ್ ಬೇಕು? ಗವಿ ಬೇಕಾ ಬೆಟ್ಟ ಬೇಕಾ? ಮಾತಾಡ್ರಿ. ಗವಿ ಬೇಕಾ ಬೆಟ್ಟ ಬೇಕಾ? ಬೆಟ್ಟ ಆದ್ರೆ ಕಷ್ಟ, ಹತ್ತಬೇಕು, ಪ್ರಯಾಸ ಪಡಬೇಕು. ಆಗ ದೇವರು ಸಿಗ್ತಾರೆ. ಅಲ್ಲಿ ನೀವು ದೇವರ ಸಮೀಪಕ್ಕೆ ಬರ್ತೀರಿ. ಅದಕ್ಕೋಸ್ಕರ ಲೋಟನ ಹಾಗೆ ಗವಿಯನ್ನು ಆರಿಸ್ಕೊಳ್ಬೇಡ್ರಿ, ಬೆಟ್ಟಕ್ಕೆ ಹೋಗ್ರಿ. ದೇವ್ರು ಎಲ್ಲಿದಾನೋ ಅಲ್ಲಿ ಹೋಗ್ರಿ, ದೇವ್ರು ಇರುವಂತ ಸ್ಥಳಕ್ಕೆ ಹೋಗ್ರಿ ಪ್ರಿಯರೇ. ಸೊ ದಯಮಾಡಿ ಹೇಳ್ತಾ ಇದ್ದೇನೆ, ನಾನು ಇಲ್ಲಿ ಕೂತಂತವ್ರಿಗೆ ಎಲ್ರಿಗೂ ನಾನು ಮಾತನಾಡೋದು ಒಂದೇ. ನಮಗೆ ಗೊತ್ತಿಲ್ಲದಂಗೆ ನಾವು ಗವಿಯನ್ನು ಆರಿಸ್ಕೊಳ್ತೇವೆ, ಅಲ್ಲಿ ಕಾಂಪ್ರಮೈಸ್ ಆಗ್ಲಿಕ್ಕೆ ಹೋಗ್ತೇವೆ. ಬೆಟ್ಟ ಹತ್ತೋದು ಕಷ್ಟ ಸ್ವಾಮಿ, ನಂಗೆ ಬೇಡ ಅಂತ ಹೇಳ್ತಾರೆ. ಬಟ್ ತಿಳ್ಕೊಡ್ರಿ, ದೇವರು ನಿನಗಾಗಿ ಬೆಟ್ಟದಲ್ಲಿ ಕಾಯ್ತಿದ್ದಾನೆ. ಗವಿಯಲ್ಲಿ ದೇವರು ಕಾಯ್ತಾ ಇಲ್ಲ, ಗವಿಯಲ್ಲಿ ಇನ್ನೊಬ್ಬ ಕಾಯ್ತಿದ್ದಾನೆ. ಯಾರು? ಸೈತಾನ. ದೇವರು ಬೆಟ್ಟದಲ್ಲಿ ನಿಂತ್ಕೊಂಡು ಬಾ ಅಂತಿದ್ದಾನೆ, ಗವಿಯಲ್ಲಿ ಸೈತಾನ ನಿಂತ್ಕೊಂಡು ಬಾ ಅಂತಿದ್ದಾನೆ. ಎಲ್ಲಿ ಹೋಗ್ತಿ? ನಿನ್ನ ಆಯ್ಕೆ. ಇವತ್ತು ನೀವು ಬಂದು ದೇವರಿಗೆ ಹೇಳ್ತೀರಾ? ನನಗೆ ಗೊತ್ತಿದೆ ಬಹಳಷ್ಟು ಜನ ಗವಿಯಲ್ಲಿದ್ದೀರಿ. ಆದ್ರೆ ಇವತ್ತು ದೇವರು ಹೇಳ್ತಿದ್ದಾರೆ, ಲಾಜರ್ನಿಗೆ ಹೇಳ್ದಂಗೆ, ಲಾಜರನೇ ಎಲ್ಲಿದ್ದಾನೆ? ಲಾಜರ ಗವಿ ಒಳಗಿದ್ದಾನೆ. ಗವಿ ಒಳಗಿದ್ದಂತ ಲಾಜರಿಗೆ ಹೇಳ್ತಾರೆ, ಲಾಜರ್ನೇ ಹೊರಗಡೆ ಬಾ. ಅದೇ ಪ್ರಕಾರ ದೇವರು ಗವಿಯಲ್ಲಿರುವಂತ ಪ್ರತಿಯೊಬ್ಬರಿಗೆ ಹೇಳ್ತಿದ್ದಾರೆ. ಲಾಜರ್ನು ಶಾರೀರಿಕವಾಗಿ ಸತ್ತು ಗವಿ ಒಳಗಡೆ ಇದ್ದ, ಇಲ್ಲಿ ಆತ್ಮಿಕವಾಗಿ ಸತ್ತು ಗವಿಯಲ್ಲಿರೋ ಜನ ಇದ್ದಾರೆ. ದೇವರು ಲಾಜರ್ನಿಗೆ ಹೇಳಿದಂತ ಮಾತೆ ಇವತ್ತು ನಿಮಗೆ ಹೇಳ್ತಿದ್ದಾರೆ. ಏನಂತ? ಏನ್ ಹೇಳ್ತಿದ್ದಾರೆ? ಅಲ್ಲೋ ಹೇಳ್ರಿ, ಏನ್ ಹೇಳ್ತಿದ್ದಾರೆ? ನಿಮ್ ಹೆಸರು ಹಾಕೊಂಡು ಹೇಳ್ರಿ. ದೇವರು ನಿಮಗೆ ಹೇಳ್ತಿದ್ದಾರೆ, ಲಾಜರ್ನಿಗೆ ಗವಿಯಿಂದ ಹೆಂಗೆ ಹೊರಗೆ ಬಾ ಅಂದ್ರು ಹಾಗೆ ನಮಗೆ ಹೊರಗೆ ಬಾ ಅಂತಿದ್ದಾರೆ. ಯಾಕೆ? ದೇವರು ಕಾಯ್ತಿದ್ದಾರೆ ಬೆಟ್ಟದ ಮೇಲೆ. ಪ್ರಯಾಸ ಇದೆ, ಬಟ್ ಎಷ್ಟು ಜನ ಇವತ್ತು ಸಿದ್ಧರಾಗಿದ್ದೀರಿ? ಎಸ್ ಪಾಸ್ಟರ್, ನಾನು ಗವಿಯಿಂದ ಆಚೆ ಬಂದು ಬೆಟ್ಟಕ್ಕೆ ಏರ್ತಾನೆ. ಬೆಟ್ಟ ಅಂದ್ರೆ ದೇವರಿರುವ ಸ್ಥಳ, ಗವಿ ಅಂದ್ರೆ ಹಳೆ ಪಾಪದ ಜೀವಿತ. ಅದನ್ನ ಬಿಟ್ಟು ನಾನು ಮತ್ತೆ ದೇವರ ಕಡೆಗೆ ಬರ್ತೇನೆ. ಎಷ್ಟೇ ಪ್ರಯಾಸ ಆಗಲಿ ನಾನು ಬೆಟ್ಟ ಹತ್ತುತ್ತೇನೆ. ನನ್ನ ಹಳೆ ಜೀವಿತ ನಾನು ಮುಂದೆ ಬಿಡ್ತೇನೆ. ಇನ್ನು ಮುಂದೆ ನಾನು ಬೆಟ್ಟಕ್ಕೆ ಪ್ರಯಾಣಿಸ್ತೇನೆ. ದೇವರ ವಾಕ್ಯವನ್ನು ಎವ್ರಿ ಡೇ ನಾನು ಓದ್ತೇನೆ. ಮತ್ತೆ ಪ್ರಾರ್ಥನೆ ಜೀವಿತಕ್ಕೆ ಮರಳುತ್ತೇನೆ. ಸಭೆ ವಿಷಯದಲ್ಲಿ ನಾನು ಇನ್ನು ಮುಂದೆ ಹಿಂಜಾರಿ ಹೋಗುವುದಿಲ್ಲ, ಆಸಕ್ತಿಯಿಂದ ನಾನು ಬರ್ತೇನೆ. ಇದು ನನಗೆ ಅವಶ್ಯವಾಗಿದೆ. ನಾನು ನನ್ನ ಕಂಫರ್ಟ್ ಲೈಫನ್ನು ಆಯ್ದುಕೊಳ್ಳೋದಿಲ್ಲ, ದೇವರಿಗಾಗಿ ನಾನು ಪ್ರಯಾಸ ಪಡ್ತೇನೆ. ಅದೇ ಬೆಟ್ಟವನ್ನು ಹತ್ತುವಂಥದ್ದು. ನಾವೆಲ್ಲರೂ ಎದ್ದು ನಿಂತುಕೊಂಡು ಪ್ರಾರ್ಥಿಸೋಣ ಪ್ರಿಯರೇ.